ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಪ್ರಾರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ ಅಶ್ವಿನಿ ಬಾಲಾಜಿ ಅವರಿಂದ, ಅದಾದ ಮೇಲೆ ಮುಕ್ತಕತ್ರಯಮಿನ ಪಠಣ ನಂದಕುಮಾರ್ ಅವರಿಂದ. ನಮೋ ರಮಣ. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ तं नमः सात्विकं शिवं. ನಮೋ ರಮಣ. ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಿ ವಿಷ ಮನಸಾ ಸ್ವಂ ಚಿನ್ವತಾ ಮಜ್ಜತಾ ಪವನ ಚಲನ ರೋಧಾ ಆತ್ಮನಿಷ್ಠೋ ದೇಹಂ ಮೃಣ್ಮಯವತ್ ಜಡಾತ್ಮಕಂ ಅಹಂ ಬುದ್ಧಿರ್ನ ತಸ್ಯಾಸ್ತ್ಯತೋ ನಾಹಂ ತತ್ತತ ಭಾವಶುಕ್ತಿ ಸಮಯೇ ಸಿದ್ಧಾತ್ಮ ಕೋಹಂ ಭಾವಯತ ಕುತೋ ವರಧಿಯ ದೃಷ್ಟಾತ್ಮನಿಷ್ಠಾತ್ಮನಾ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ಸೋಹಂ ಸ್ಫೂರ್ತಿತಯಾ ಅರುಣಾಚಲ
ಸದಾಶಿವಃ ಪೂರ್ಣೋ ವಿಭಾತಿ ಸ್ವಯಂ. ನಮೋ ರಮಣ. ನಮೋ ರಮಣ. ಈಗ ಸಾರ್ವಭೌಮ ಸ್ವಾಮಿಯವರ ಧ್ಯಾನದ ಹಾಡು ಕನ್ನಡ ಅನುವಾದ ರೇವತಿ ಶಂಕರ್ ಅವರಿಂದ ಪ್ರಸ್ತುತಪಡಿಸೋರು ಉಮಾಶ್ರೀಪತಿಯವರು. ಓಂ ನಮೋ ಭಗವತೆ ಶ್ರೀರಮಣಾಯ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೆ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೆ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮ ರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿ ಇಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣು ನೀ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗುವ ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವಾನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗೋ ಪಥವ ಕೇಳು, ಭಗವಾನ್ ರಮಣ ಧ್ವನಿಯ ಕೇಳು, ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೋ. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವಲು ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯ ಸಹಜನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯ ಸಹಜನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ.
ನಮೋ ರಮಣ. ಈಗ ರಮಣಾಂಜಲಿ ಸಂಗೀತಂ ಮೊದಲ ಸಮರ್ಪಣೆ ಶ್ರೀಮತಿ ರಾಧಾ ಹಾಗೂ ವಲ್ಲಭ ಅವರಿಂದ, ಎರಡನೇದು ರೇವತಿ ಶಂಕರ್. ಎಲ್ಲರಿಗೂ ನಮೋ ರಮಣ. ಇವತ್ತು ಶ್ರೀ ಸಾಧೋನ್ ಸ್ವಾಮಿ ಅವರ ಒಂದು ಹಾಡು ಹಾಡಲಿದ್ದೇವೆ. ಇದರ ಕನ್ನಡ ಅನುವಾದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ನೀಡಿದ್ದಾರೆ. ಸಂಗೀತ ಸಂಯೋಜನೆ HK ನಾರಾಯಣ ಅವರು. ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು, ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು, ನಿನ್ನ ಲೀಲೆಗಳ ಹೇಳುತ್ತಿವೆ ನನ್ನ ಒಲಿದೆಯೆಂದು, ನಿನ್ನ ಲೀಲೆಗಳ ಹೇಳುತ್ತಿವೆ ನನ್ನ ಒಲಿದೆಯೆಂದು, ನನ್ನನ್ನು ಕಾಯಲು ನಿರ್ಧರಿಸಿ ಕಾಡುತ್ತಿರುವೆ ಎಂದು, ನನ್ನನ್ನು ಕಾಯಲು ನಿರ್ಧರಿಸಿ ಕಾಡುತ್ತಿರುವೆ ಎಂದು, ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು, ಕಷ್ಟಕ್ಕೆ ನೂಕಿ ರಕ್ಷಿಸುವ ಸಂಚುಗಾರ ನೀನು, ಕಷ್ಟಕ್ಕೆ ನೂಕಿ ರಕ್ಷಿಸುವ ಸಂಚುಗಾರ ನೀನು, ನಾವಿಕನಿರದ ನಾವೈದು ದಡಕ್ಕೆ ತಂದೆ ನೀನು, ಕಷ್ಟಕ್ಕೆ ನೂಕಿ ರಕ್ಷಿಸುವ ಸಂಚುಗಾರ ನೀನು, ನಾವಿಕನಿರದ ನಾವೈದು ದಡಕ್ಕೆ ತಂದೆ ನೀನು, ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು, ನನಗೂ ಅರಿಯದ ಪೂರ್ವದಲ್ಲಿ ನನ್ನನ್ನು ಉಳಿಸುವ ಪರಿಯ, ನನಗೂ ಅರಿಯದ ಪೂರ್ವದಲ್ಲಿ ನನ್ನನ್ನು ಉಳಿಸುವ ಪರಿಯ, ಯೋಚಿಸಿ ಹೂಡಿದೆ ತಂತ್ರವನು ಅರಿಯನೆ ಗುರುವಿನ ದಯೆಯ, ಯೋಚಿಸಿ ಹೂಡಿದೆ ತಂತ್ರವನು ಅರಿಯನೆ ಗುರುವಿನ ದಯೆಯ, ನನಗೂ ಅರಿಯದ ಪೂರ್ವದಲ್ಲಿ ನನ್ನನ್ನು ಉಳಿಸುವ ಪರಿಯ, ಯೋಚಿಸಿ ಹೂಡಿದೆ ತಂತ್ರವನು ಅರಿಯನೆ ಗುರುವಿನ ದಯೆಯ, ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು, ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು, ಶರಣು ಬಂದೆನೋ ಶ್ರೀರಮಣ ಎಂದೆಂದಿಗೂ ನಾನು, ನನ್ನೀ ಬಾಳಿನ ಕತ್ತಲೆಯ ಪರಿಹರಿಸೋ ಬಾನು. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ರಮಣ ಸುಪ್ರಭಾತದ ಮನನವನ್ನು ನಾವೀಗ ಮಾಡ್ತಾ ಇದ್ದೇವೆ. ಕಳೆದ ವಾರದಿಂದ ಶಾಂತಾನಂದ ಸ್ವಾಮಿಯವರು ಬರೆದಿರುವ, ವಾಸಿಷ್ಠ ಗುಫಾದ ಶಾಂತಾನಂದ ಸ್ವಾಮಿಯವರು ಬರೆದಿರುವ ಈ ರಮಣ ಸುಪ್ರಭಾತವನ್ನು ನಾವು ರಮಣಾಂಜಲಿ ಸಂಗೀತದ ಮೂಲಕ ಮನನ ಮಾಡ್ತಾ ಇದ್ದೇವೆ. ಮೊದಲು ಮತ್ತು ಎರಡನೇ ಸಾಲುಗಳು.
श्रीमत्सुन्दरसुन्दर्योः सुपुत्ररमणप्रभो उत्तिष्ठ ऋषिशार्दूला कर्तव्यं लोकमङ्गलम्। श्रीमत्सुन्दरसुन्दर्योः सुपुत्ररमणप्रभो उत्तिष्ठ ऋषिशार्दूला कर्तव्यं लोकमङ्गलम्। उत्तिष्ठोत्तिष्ठ भगवन्नावर्त नगरोद्भव उत्तिष्ठ शेषरमण भक्तानां मङ्गलं कुरु। उत्तिष्ठोत्तिष्ठ भगवन्नावर्त नगरोद्भव उत्तिष्ठ शेषरमण ಭಕ್ತಾನಾಂ ಮಂಗಳಂ ಕುರು. ಓ ರಮಣನೇ, ಸುಂದರನ ಹಾಗೂ ಅಳಗಮ್ಮನ ಸುತನಾದವನೇ, ಋಷಿಗಳಲ್ಲಿ ಶ್ರೇಷ್ಠನಾದವನೇ, ಎದ್ದೇಳು, ಈ ಲೋಕಕ್ಕೆ ಮಂಗಳವನ್ನು ನೀಡು. ಏಳು, ಎದ್ದೇಳು, ಓ ತಿರುಚುಳಿಯ ನಾಥನೇ, ಹೇ ಸುಂದರ ಸ್ವರೂಪನೇ, ಎಲ್ಲರಲ್ಲೂ ಆತ್ಮವಾಗಿ ಬೆಳಗುವವನೇ, ಲೋಕಕ್ಕೆ ಮಂಗಳವನ್ನು ನೀಡು. ತಿರುಚುಳಿಯ ಮಣ್ಣಿನಲ್ಲಿ ಜನಿಸಿದ ಈ ರಮಣನು ಸುಂದರಂ ಅಯ್ಯರ್ ಮತ್ತು ಅಳಗಮ್ಮಾಳ್ ಅವರ ಪುತ್ರ. ತಿರುಚುಳಿಗೆ ಒಂದು ಮಹತ್ತರವಾದ ಸ್ಥಾನವನ್ನು ನೀಡಿ ಎಲ್ಲರಿಗೂ ಮಂಗಳವನ್ನು ನೀಡುತ್ತಿರುವ ರಮಣನಿಗೆ ಸುಪ್ರಭಾತವನ್ನು ಹಾಡೋಣ. ಇದೇ ಒಂದು ಯೋಚನೆಯಲ್ಲಿ ಇರುವ ಒಂದು ಹಾಡು ನಮ್ಮ ನೃತ್ಯ ರೂಪಕವಾದ ಶ್ರೀರಮಣ ಲೀಲಾ ಎಂಬ ನೃತ್ಯ ರೂಪಕದಿಂದ ಆಯ್ದುಕೊಂಡಿರುವ ಒಂದು ಹಾಡು. ಇದು ಡಾಕ್ಟರ್ ಶಾರದಾ ಅವರ ರಚನೆ, ಸಂಗೀತ KS ರಘುನಾಥನ್. ಕಂಗಳು ಮಾಡಿದ ತಪಸ್ಸು ಫಲಿಸಿದೆ, ತಿರುಚುಳಿ ದರ್ಶನವಾಗಿದೆ. ಕಂಗಳು ಮಾಡಿಹ ತಪಸ್ಸು ಫಲಿಸಿದೆ, ತಿರುಚುಳಿ ದರ್ಶನವಾಗಿದೆ. ಕರಗಳು ಗೈದಿಹ ಸತ್ಕರ್ಮದಿಂದಲೇ, ತಿರುಚುಳಿಗೆ ಕೈಗಳು ಮುಗಿಯುತ್ತಿವೆ. ಕರಗಳು ಗೈದಿಹ ಸತ್ಕರ್ಮದಿಂದಲೇ, ತಿರುಚುಳಿಗೆ ಕೈಗಳು ಮುಗಿಯುತ್ತಿವೆ. ಪಾದಗಳು ಧನ್ಯ ಧನ್ಯವಾದವು, ಪಾದಗಳು ಧನ್ಯ ಧನ್ಯವಾದವು. ತಿರುಚುಳಿಯಲಿ ಕಾಲಿಡುತ್ತಲೇ, ತಿರುಚುಳಿಯಲಿ ಕಾಲಿಡುತ್ತಲೇ. ಕಂಗಳು ಮಾಡಿಹ ತಪಸ್ಸು ಫಲಿಸಿದೆ, ತಿರುಚುಳಿ ದರ್ಶನವಾಗಿದೆ. ಬೆಣ್ಣೆಯ ಕಡೆಯುವರಳಗಮ್ಮ ಇಲ್ಲಿ, ಕೈವಲ್ಯ ನವನೀತ ಧ್ಯಾನದಲಂತೆ. ಬೆಣ್ಣೆಯ ಕಡೆಯುವರಳಗಮ್ಮ ಇಲ್ಲಿ, ಕೈವಲ್ಯ ನವನೀತ ಧ್ಯಾನದಲಂತೆ. ಪರಾಶರ ಗೋತ್ರದ ಸುಂದರರಲ್ಲಿ, ಪರಾಶರ ಗೋತ್ರದ ಸುಂದರರಲ್ಲಿ, ಧರ್ಮದ ಜ್ವಾಲೆಯ ಧರ್ಮದ ಜ್ವಾಲೆಯ ಬೆಳಗಿ ಪರಂತೆ, ಧರ್ಮದ ಜ್ವಾಲೆಯ ಬೆಳಗಿ ಪರಂತೆ. ಕಂಗಳು ಮಾಡಿಹ ತಪಸ್ಸು ಫಲಿಸಿದೆ, ತಿರುಚುಳಿ ದರ್ಶನವಾಗಿದೆ. ಕಂಗಳು ಮಾಡಿಹ ತಪಸ್ಸು ಫಲಿಸಿದೆ, ತಿರುಚುಳಿ ದರ್ಶನವಾಗಿದೆ. ನಮೋ ರಮಣ.
ಈಗ ಆ ತಿರುಚುಳಿಯಲ್ಲಿ ಹುಟ್ಟಿ ಬಂದು ನಮಗೆಲ್ಲರಿಗೂ ಜೀವನ ಹೇಗೆ ನಡೆಸಬೇಕು, ಆತ್ಮದಲ್ಲಿ ತಲ್ಲೀನರಾದ ಜೀವನ ಅಂದರೆ ಅದರ ಸೊಗಸು ಏನು, ಯಾಕೆ ನಾವಿವತ್ತು ತಿರುಚುಳಿ ದರ್ಶನ ಇಷ್ಟು ಪುಣ್ಯವಂತವಾದದ್ದು ಅಂತ ಅಂದ್ಕೊಳ್ತೀವಿ. ಅದು ಹೇಳ್ತಾರೆ, ಅಲ್ಲಿ ತಿರುಚುಳಿಯಲ್ಲಿ ಮೊದಲೇ ಹೆಸರಾಂತವಾದ ಪುಣ್ಯ ಸ್ಥಳವಾದ ತಿರುಚುಳಿಗೆ ರಮಣ ಬದ್ಧದಿಂದ ತಿರುಚುಳಿ ನೆಲೆಗೆ ಆ ಭೂಮಿಗೆ ಬೆಲೆ ತಂದ ದೇವರು ಅಂತ ದೊಡ್ಡರಂಗೇಗೌಡ ಹೇಳ್ತಾರೆ. ಯಾಕೆ ಅಂದ್ರೆ ಅವರ ಜೀವನ ಚರಿತ್ರೆ ಆಗಿದೆ. ಆ ಜೀವನ ಚರಿತ್ರೆಯ ಬಗ್ಗೆ ಇನ್ನಷ್ಟು ನೋಟಗಳನ್ನು ನಾವು ಉಮಾ ಅಶ್ವಥ್ ಅವರ ಪಠಣದ ಮೂಲಕ ನಾವು ಆ ದೃಶ್ಯವನ್ನು ಕಾಣೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುಕ್ತಾಮನ್. ಭೂತದಯೆ. ಒಂದು ದಿನ ಮಧ್ಯಾಹ್ನ ಆಶ್ರಮದಲ್ಲಿ ಮಾಡಿದ ಚಕ್ಕುಲಿಯನ್ನು ಪಡಸಾಲೆಯಲ್ಲಿ ಹಂಚಲಾಯಿತು. ಭಕ್ತರಿಗೆಲ್ಲ ಕೊಟ್ಟಾದ ಮೇಲೆ ಭಗವಾನರಿಗೂ ಚಕ್ಕುಲಿಯನ್ನು ತಿನ್ನಲು ಕೊಟ್ಟರು. ಭಗವಾನರು ತಿಂದಾದ ಮೇಲೆ ಬೆಟ್ಟಕ್ಕೆ ಹೋಗಿ ಹಿಂತಿರುಗಿದರು. ಆಗ ಕೋತಿಗಳು ಸುಖಾಸನದ ಹತ್ತಿರವಿದ್ದ ಕಿಟಿಕಿಯ ಬಳಿ ಬಂದು ನಿಂತಿದ್ದವು. ಭಗವಾನರು ಅವರುಗಳಿಗೆ ಚಕ್ಕುಲಿ ಕೊಟ್ಟರಾ ಎಂದು ಕೇಳಿದಾಗ ಅನುಚರರು ಇಲ್ಲವೆಂದು ಹೇಳಿದರು. ಆಗ ಭಗವಾನರು ಅಡಿಗೆ ಮನೆಗೆ ಹೋಗಿ ಕೋತಿಗಳಿಗೋಸ್ಕರ ಚಕ್ಕುಲಿಯನ್ನು ತರಲು ಹೇಳಿದರು. ಆದರೆ ಅಡಿಗೆ ಮನೆಯವರು ಕೋತಿಗಳಿಗೆ ಕೊಡುವಷ್ಟು ಚಕ್ಕುಲಿಯನ್ನು ಮಾಡಿಲ್ಲವೆಂದು ಹೇಳಿ ಕಳಿಸಿದರು. ಆಗ ಭಗವಾನರು ನಮಗೆ ಹೇಗೆ ಹಂಚಿದರು ಎಂದು ಕೇಳಲು ಭಕ್ತರೊಬ್ಬರು, ಈಗ ರೇಷನ್ ಕಾಲ, ಆದುದರಿಂದಲೇ ಸ್ವಲ್ಪವೇ ಚಕ್ಕುಲಿಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ಆಗ ಭಗವಾನರು, ರೇಷನ್ ಕಾಲ ಆದರೇನಾಯಿತು, ನಮಗೆ ಮಾತ್ರ ರೇಷನ್ ಇದೆ, ಅವರುಗಳಿಗೆ ಇಲ್ಲವೇನು? ಅವರಿಗೂ ರೇಷನ್ ಬೇಕೆಂದು ರೇಷನ್ ಕಾರ್ಡ್ ತಂದರಾಯಿತು. ಚಕ್ಕುಲಿ ಎಂದರೆ ಅವರುಗಳಿಗೆ ಬಹಳ ಇಷ್ಟ. ಚಕ್ಕುಲಿಯನ್ನು ಬಹಳ ಇಷ್ಟದಿಂದ ತಿನ್ನುತ್ತವೆ. ಅವರುಗಳಿಗೆ ಚಕ್ಕುಲಿ ಇಲ್ಲವೆಂದ ಮೇಲೆ ನಮಗೆ ಏಕೆ ಬೇಕು? ನಾವೆಲ್ಲ ತಿನ್ನುವಾಗ ಈ ಮಕ್ಕಳು ನಾವು ತಿನ್ನುವುದು ನೋಡುತ್ತಾ ನಿಲ್ಲಬೇಕೆ ಹೇಳಿ ಎಂದು ಬಹಳ ಬೇಜಾರು ಪಟ್ಟುಕೊಂಡರು. ಅಡಿಗೆ ಮನೆಯಿಂದ ಇದ್ದುದರಲ್ಲೇ ಅವುಗಳಿಗೆ ಪಾಲು ಸಿಕ್ಕಿತು. ಅಂದಿನಿಂದ ಮೊದಲು ಕೋತಿಗಳಿಗೆ ತಿಂಡಿಯನ್ನು ಡಬ್ಬದಲ್ಲಿ ಹಾಕಿ ಅನಂತರವೇ ಭಕ್ತರಿಗೆ ಹಂಚಿ ಕಡೆಯಲ್ಲಿ ಅದನ್ನು ಭಗವಾನರು ಸ್ವೀಕರಿಸುತ್ತಿದ್ದರು. ಎಂತಹ ಭೂತದೆಯೇ ಭಗವಾನರದು. ಮೊದಲೆಲ್ಲ ಇದೇ ತರಹದ ರೂಢಿ ಇತ್ತು. ಕಾರಣಾಂತರದಿಂದ ಅದು ನಿಂತು ಹೋಗಿತ್ತು. ಭಗವಾನರ ಖಂಡನೆಯಿಂದ ಪುನಃ ಮೊದಲ ಹಾಗೆ ತಿಂಡಿಯಲ್ಲಿ ಕೋತಿಗಳಿಗೂ ಪಾಲು ಬೇರೆ ಇಡಲು ಆರಂಭಿಸಲಾಯಿತು. ಭಗವಾನರಿಗೆ ತಮಗಿರುವ ಹಾಗೆಯೇ ಕೋತಿಗಳಲ್ಲಿ ಅನುಕಂಪ ಪ್ರೀತಿಗಳು ಯಾರಿಗಿವೆ ಎಂಬುದು ತಿಳಿದಿತ್ತು. ಎಲಿನೋರ್ ನೋಯಿನ್ ರವರು ಆಶ್ರಮದಲ್ಲಿದ್ದು ವಾಪಸ್ಸು ಅವರ ದೇಶವಾದ ಅಮೆರಿಕಕ್ಕೆ ಹೋಗುವಾಗ ಭಗವಾನರು ಬೆಟ್ಟದ ಕೋತಿಗಳನ್ನು ಕರೆದು ಎಲಿನೋರ್ ನೋಯಿಗೆ ಬೀಳ್ಕೊಡುಗೆಯನ್ನು ಏರ್ಪಡಿಸಿದ್ದರು. ಅವರುಗಳು ಬಂದು ಸಾಲಾಗಿ ನಿಂತು ನೋಯ್ ಅವರ ಎದುರಿಗೆ ಜೋರಾಗಿ ಕೂಗಿ ತಮ್ಮ ವಂದನೆಗಳನ್ನು ಹೇಳಿದ್ದವು. ಒಂದು ದಿನ ಭಗವಾನರ ಹತ್ತಿರ ಒಬ್ಬ ಭಕ್ತರು ಕೋತಿಗಳ ಮೇಲೆ ದೂರು ಹೇಳುತ್ತಾ ಅವುಗಳು ಎಷ್ಟೊಂದು ದಾಂಧಲೆ ಮಾಡುತ್ತವೆಂದು, ಹೀಗಾದರೆ ಆಶ್ರಮದಲ್ಲಿ ಯಾರಿಗೂ ಇರಲು ಆಗುವುದಿಲ್ಲವೆಂದು ಹೇಳಿದಾಗ ಭಗವಾನರು, ಒಳ್ಳೆಯದೇ ಆಯಿತು, ಆಗ ಕೋತಿಗಳಿಗೆ ಭಗವಾನರು ಸಂಪೂರ್ಣವಾಗಿ ಸಿಗುವರು ಎಂದು ಹೇಳಿದರು. ಹೀಗೆ ಕೋತಿಗಳ ಮತ್ತು ಭಗವಾನರ ಸಂಬಂಧ ಬಹಳ ಅನೋನ್ಯವಾಗಿ ಮುಂದುವರಿಯಿತು. ಭಗವಾನರ ಭೌತಿಕ ಶರೀರ ಭೂಮಿಯ ಮೇಲೆ ಇಲ್ಲವಾದಾಗ ಕೋತಿಗಳು ತಮ್ಮ ಮಿತ್ರ ಹಾಗೂ ಹಿತರಕ್ಷಕನನ್ನು ಕಳೆದುಕೊಂಡವು. ಟೆಲಿವಿಷನ್ ನಲ್ಲಿ ನ್ಯಾಷನಲ್ ಜಿಯೋಗ್ರಾಫಿಕ್ ಕಾರ್ಯಕ್ರಮದಲ್ಲಿ ತೋರಿಸುವ ಕೋತಿಗಳ ಜೀವನವನ್ನು ನೋಡುವಾಗ ಸರ್ವಜ್ಞರಾದ ಭಗವಾನರು ಕೋತಿಗಳ ವಿಷಯದಲ್ಲಿ ಹೇಳುತ್ತಿದ್ದುದು ಜ್ಞಾಪಕಕ್ಕೆ ಬರುತ್ತದೆ. ಅದನ್ನು ನೋಡಿ ನನಗೆ ಜ್ಞಾನೀಯ ಸರ್ವಜ್ಞತ್ವ ಎಂದರೇನು ಎಂಬುದ ಅರಿವಾಯಿತು. ಅವರಿಗೆ ಪ್ರಾಣಿಗಳ ಬಗ್ಗೆ ಸಹಜವಾದ ಅರಿವಿತ್ತು. ಅಂತಹವರನ್ನು ಗುರುವೆಂದು ಪಡೆದ ನಾವೇ ಧನ್ಯರು. ನಾವು ಇಲ್ಲಿಯವರೆಗೂ ಭಗವಾನರಿಗೆ ಕೋತಿಗಳ ಬಗ್ಗೆ ಇದ್ದ ಪ್ರೀತಿ, ವಾತ್ಸಲ್ಯ ಮತ್ತು ಅನುಕಂಪವನ್ನು ನೋಡಿದೆವು. ಇನ್ನು ಮುಂದಿನ ವಾರದಿಂದ ನಾವು ನಾಯಿಗಳ ಬಗ್ಗೆ ಭಗವಾನರಿಗಿದ್ದ ವಾತ್ಸಲ್ಯ, ಪ್ರೀತಿ ಮತ್ತು ಅನುಬಂಧವನ್ನು ನೋಡಿ ಸವಿಯೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಗವಾನರ ಈ ಪ್ರೀತಿ ವಾತ್ಸಲ್ಯವನ್ನು ಎಷ್ಟೋ ಜನ ತನ್ನ ಕೃತಿಗಳಲ್ಲಿ ಅನುಭವಿಸಿ ಹಂಚಿಕೊಂಡಿದ್ದಾರೆ. ಅಂಥದ್ರಲ್ಲಿ ಡಾಕ್ಟರ್ ವೇಣುಗೋಪಾಲ್ ರಾವ್ ಅವರು
ಹಿರಿಯರು. ಅವರು ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಜೊತೆಗೆ ಬಹಳಷ್ಟು ಸಂಪರ್ಕವನ್ನು ಇಟ್ಕೊಂಡು ನಮಗೆ ಸ್ಫೂರ್ತಿ, ಪ್ರೋತ್ಸಾಹವನ್ನು ಬೇರೆ ಬೇರೆ ವಿವಿಧ ರೀತಿಗಳಲ್ಲಿ ನೀಡಿದ್ದಾರೆ. ಅವರ ಒಂದು ಕೊಡುಗೆ ಅರುಣಾಚಲ ರಮಣ ಎನ್ನುವ ನೃತ್ಯ ರೂಪಕ ಡಾಕ್ಟರ್ ವೇಣುಗೋಪಾಲ್ ರಾವ್ರ ಬಗ್ಗೆ ಮತ್ತು ಅವರ ನೃತ್ಯ ರೂಪಕದ ಬಗ್ಗೆ ಉಮಾಶ್ರೀಪತಿಯವರು ನಮಗೆ ಒಂದು ಪರಿಚಯವನ್ನು ನೀಡಿಕೊಡ್ತಾರೆ. ಅದಾದ ಮೇಲೆ ಅದರ ಕಿರುಚಿತ್ರವನ್ನು ರೇವತಿ ಶಂಕರ್ ಅವರು ಪ್ರಸ್ತುತಪಡಿಸ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮ್ಗೆಲ್ಲ ಯಾವ್ದಾದ್ರು ಒಂದು ವಿಷಯ ಸಿಕ್ಕಿದ್ರೆ ಅಥವಾ ಅದ್ರ ಬಗ್ಗೆ ನಾವು ಯಾವ್ದಾದ್ರು ಒಂದು ವಸ್ತು ಆಗಿರ್ಬೋದು, ಒಂದು ದೇಹದರೇ ಆಗಿರ್ಬೋದು, ಒಂದು ಅಂಗಗಳಾಗಿರ್ಬೋದು, ಅದ್ರ ಬಗ್ಗೆ ನಾವು ಸದಾ ಕೃತಜ್ಞರಾಗಿರ್ಬೇಕು, ಸಂತಸ ಪಡಬೇಕು, ಆ ಭಗವಂತನಿಗೆ ಧನ್ಯವಾದನ ಸಲ್ಲಿಸೋ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಆದ್ರೆ ನಾವು ಆ ವಿಷಯಗಳು ಇರ್ಬೇಕಾದ್ರೆ ಅದಕ್ಕೆ ನಾವು ಗಮನನೇ ಕೊಡೋದಿಲ್ಲ. ಅದೇನಾದ್ರೂ ಇಲ್ಲ ಅಂದ್ರೆ ಮಾತ್ರ ಆ ಇಲ್ಲದೆ ಇರೋದ್ರ ಕಡೆನೇ ಸದಾ ನಮ್ಮ ಗಮನ. ಉದಾಹರಣೆಗೆ ಕೈ ಕಾಲು ಅಥವಾ ಬುದ್ಧಿ, ಮನಸ್ಸು ಯಾವ್ದಾದ್ರೂ ಸರಿ, ಅದು ಸರಿಯಾಗಿದ್ರೆ ಮಾತ್ರ ಅದನ್ನ ಉಪಯೋಗಿಸ್ಬೇಕಾದ್ರೆ ಅದನ್ನ ಉಪಯೋಗಕ್ಕೂ ಬರುತ್ತೆ. ಅದೇನಾದ್ರು ಸ್ವಲ್ಪ ಅದರಲ್ಲಿ ಏನಾದ್ರು ಒಂದು ಊನ ಅಥವಾ ಏನಾದ್ರೂ ಕೊರತೆ ಆದ್ರೆ ಅದು ನಮ್ ಭಗವಂತನಿಂದ ನಾವು ಭಗವಂತನಲ್ಲಿ ಪ್ರಾರ್ಥಿಸಕ್ಕೆ ಶುರು ಮಾಡ್ತೀವಿ. ಅವಾಗ್ಲೇ ನಾವು ಅದರ ಉಪಯೋಗ ಏನು ಅನ್ನೋದನ್ನ ತಿಳ್ಕೊಳ್ತೀವಿ. ಹೀಗೆ ಒಂದು ಅಂಗವನ್ನು ಕಳೆದುಕೊಂಡ ಆ ಭಕ್ತ ರಾಮನ ಕಥೆಯನ್ನ ನಾವು ಅರುಣಾಚಲ ರಮಣ ಅನ್ನುವ ನೃತ್ಯ ರೂಪಕದಲ್ಲಿ ನೋಡ್ತಾ ಇದ್ದೇವೆ. ಭಗವಾನ್ ರಮಣನ ಜೀವನದ ಕೆಲವು ಘಟನೆಗಳನ್ನು ಬಹಳ ಅತ್ಯುತ್ತಮವಾಗಿ ಈ ಅರುಣಾಚಲ ರಮಣ ಎಂಬ ನೃತ್ಯ ರೂಪಕದಲ್ಲಿ ವಿವರಿಸಿದ್ದಾರೆ. ಭಕ್ತರು ರಮಣರನ್ನು ಯಾವ ರೀತಿ ನಂಬಿದ್ದರು ಹಾಗೂ ಆ ಭಗವಾನರೂ ಸಹ ಭಕ್ತರನ್ನು ಯಾವ ರೀತಿ ಕೈ ಬಿಡದೆ ಕಾಪಾಡಿದರು ಎನ್ನುವ ಒಂದು ಪವಾಡ ದೃಶ್ಯಗಳು ಇಲ್ಲಿ ಚಿತ್ರಿತವಾಗಿದೆ. ಅರುಣಾಚಲದಲ್ಲಿ ನೆಲೆಸಿರುವ ಮರ ಕಡಿಯುವವರು ಕೆಲವು ಜನರು ಭಗವಾನರನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದರು ಎಂದರೆ ಪ್ರತಿದಿನ ಮರ ಕಡಿದು ಕಟ್ಟಿಗೆ ತಂದು ಮಾರಿ ಅದರಿಂದ ಜೀವನ ನಡೆಸ್ತಾ ಇದ್ರು. ಹಾಗೆ ಕೆಲಸ ಮುಗಿಸಿ ರಾಮ ಎನ್ನುವ ಒಬ್ಬ ಭಕ್ತ ಪ್ರತಿನಿತ್ಯವೂ ಭಗವಾನರ ದರ್ಶನ ಪಡೆಯಲು ಬೆಟ್ಟವನ್ನು ಹತ್ತಿ ಹೋಗುತ್ತಿದ್ದ. ಭಗವಾನರು ಸಹ ಅಲ್ಲೇ ಒಂದು ಕಲ್ಲು ಬಂಡೆಯ ಮೇಲೆ ಕಾದು ನಿಂತು ಆ ಭಕ್ತನಿಗೆ ಬಿಸಿಲ ಬೇಗೆ, ಕುಡಿಯಲು ನೀರೂ ಸಹ ಇರುವುದಿಲ್ಲ, ದಾಹ ತಣಿಸಿಕೊಳ್ಳಲು ಒಂದು ಕಲ್ಲು ಸಕ್ಕರೆಯನ್ನು ನೀಡುತ್ತಿದ್ದರು. ಅದನ್ನು ಪ್ರಸಾದವಾಗಿ ಪಡೆದು ಭಗವಾನರ ದರ್ಶನದಿಂದ ಧನ್ಯರಾಗಿ ಕೆಳಗಿಳಿದು ಬರುತ್ತಿದ್ದ ಆ ರಾಮ ಎನ್ನುವ ಭಕ್ತ. ಎಂತಹ ಅದ್ಭುತ ಅಲ್ವೇ! ಪ್ರತಿಯೊಬ್ಬರೂ ರಮಣರನ್ನು ತನ್ನ ಆಪ್ತನೇ ಎಂದು ಹೇಳಿಕೊಳ್ಳುವ ಸಂತಸ. ಹೀಗೆ ಪ್ರತಿಯೊಂದು ಪವಾಡ ಸದೃಶ್ಯಗಳು ಇಲ್ಲಿ ನಡೀತಾ ಇರೋದನ್ನ ವೇಣುಗೋಪಾಲ್ ರವರವರು ಶ್ರೇಷ್ಠ ಭಕ್ತರುಗಳು ತಮ್ಮ ಸಂಕಲನದಲ್ಲಿ ಬಹಳ ವಿಶೇಷವಾಗಿ ರೂಪಿಸಿದ್ದಾರೆ. ಹೀಗಿರುವಾಗ ಒಮ್ಮೆ ಆ ರಾಮ ಎನ್ನುವ ಭಕ್ತ ಒಂದು ಅಪಘಾತದಲ್ಲಿ ತನ್ನ ಕಾಲನ್ನು ಕಳೆದುಕೊಳ್ಳುತ್ತಾನೆ. ಅವನ ಬಲಹೀನವಾದ ಕಾಲುಗಳನ್ನು ಕಂಡು ನಿನ್ನಿಂದ ಏನೂ ಪ್ರಯೋಜನವಿಲ್ಲ, ಯಾವ ಕೆಲಸವೂ ಆಗದು, ನೀನಿನ್ನು ನಿರುಪಯುಕ್ತ ಎಂದು ಅವನ ಮಡದಿಯೂ ಸಹ ಅವನನ್ನು ನಿಂದಿಸುತ್ತಾಳೆ. ಈ ರೀತಿ ನೋವುಗಳಿಂದ ತತ್ತರಿಸಿ ಹೋಗಿದ್ದ ರಾಮ ಸಾಯುವುದೊಂದೇ ಮಾರ್ಗ ಎಂದು ನಿರ್ಧರಿಸಿ ಮನೆ ಬಿಟ್ಟು ಹೊರಡ್ತಾನೆ. ಆದರೆ ಪ್ರತಿದಿನ ಆ ಭಕ್ತನು ರಮಣರನ್ನ ನೋಡಿ ಅವರ ದರ್ಶನ ಪಡೆಯುತ್ತಿದ್ದ ಕಾರಣ ಈಗಲೂ ಸಹ ಅವರ ದರ್ಶನವನ್ನೇ ಕೋರಿ ಹೋಗುತ್ತಾನೆ. ತನ್ನ ಕಾಲುಗಳಲ್ಲಿ ಶಕ್ತಿ ಇಲ್ಲದಿದ್ದರೂ ಅರುಣಗಿರಿಯ ಪ್ರದಕ್ಷಿಣೆ ಮಾಡಿ ನಂತರ ಆಸು ನೀಗುವೆ ಎಂದು ಯೋಚನೆಯಿಂದ ರಮಣರಲ್ಲಿ ಮೊರೆ ಇಡುತ್ತಾ ಅರುಣಗಿರಿಯ ಪ್ರದಕ್ಷಿಣೆಯನ್ನು ಮಾಡುತ್ತಾನೆ. ಈಗಷ್ಟೇ ರಾಧಾರವರು ಹಾಡಿದ್ರು, ಕಷ್ಟಕ್ಕೆ ನೂಕಿ ರಕ್ಷಿಸುವ ಸಂಚುಗಾರ ನೀನು. ಹೌದು, ನಮ್ಮನ್ನೆಲ್ಲ ಕಷ್ಟಕ್ಕೆ ನೂಕಿದ್ರು ರಕ್ಷಿಸುವ ಸಂಚುಗಾರ ಆ ಭಗವಂತನೇ. ಇಷ್ಟೆಲ್ಲ ಬೇಡಿದ ಆ ಭಕ್ತನ ಕೈ ಬಿಡುವನೇ? ಇಲ್ಲ, ಖಂಡಿತ ಇಲ್ಲ. ನಮ್ಮನ್ನ ಖಂಡಿತ ರಕ್ಷಿಸ್ತಾನೆ. ಆ ಪವಾಡವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆದ್ರೆ ಆ ಭಕ್ತ ಭಕ್ತಿಯಿಂದ ಹೇಗೆ ಅರುಣಗಿರಿ ಪ್ರದಕ್ಷಿಣೆಯನ್ನು ಮಾಡಲು ಹೊರಟ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಒಂಟಿಯಾಗಿ ಮಲೆಯ ಮೇಲೆ ನೀ ಹೋಗುವೆ, ಬಿಸಿಲು ಹೆಚ್ಚು ನೀರು ಇಲ್ಲ ಏನು ಮಾಡುವೆ, ಬಿಸಿಲು ಹೆಚ್ಚು ನೀರು ಇಲ್ಲ ಏನು ಮಾಡುವೆ, ತಿಳಿಯದೇನೋ ರಂಗ ನಿನಗೆ ಗುಟ್ಟು, ಸಿಹಿ ಸಿಹಿ ಪ್ರಸಾದ ಅವನಿಗುಂಟು. ಮಧ್ಯಾಹ್ನದ ವೇಳೆ ಮೇಲೆ ನೀನು ನೋಡಿದರೆ ಅರುಣ ರಮಣ ಕರುಣೆ ಆಟ ಆಗ ಅಲ್ಲಿ ಕಾಣುವೆ. ಅರುಣಾಚಲ
ಶಿವ 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 ಅರುಣಾಚಲ ಶಿವ 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 ಅರುಣಾಚಲ ಶಿವ 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 ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಭಗವಾನ್, ಏಕೆ ಪ್ರತಿದಿನ ಬಿಸಿಲಲ್ಲಿ ಕಾಯುವಿರಿ? ಅದ ಆ ಮರ ಕೊಯ್ಯುವವನು ಬರುವನಲ್ಲ, ಅವನಿಗೆ ಈ ಕಲ್ಲು ಸಕ್ಕರೆ ನೀಡಲು. ಪಾಪ, ಬಿಸಿಲಲ್ಲಿ ಎಷ್ಟು ದುಡಿಯುವನು, ನೀರೂ ಸಿಗುವುದಿಲ್ಲ ದಾಹ ತಣಿಸಲಿಕ್ಕೆ. ಅರುಣಾಚಲ ಶಿವ 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 ಅರುಣಾಚಲ ಶಿವ 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 ಅರುಣಾಚಲ ಶಿವ ಶಿವ ಅರುಣಾಚಲ ಶಿವ ಅರುಣಾಚಲ. ಸಾಮಾನ್ಯವಾಗಿ ಏನಾಗ್ತದೆ ಹೇಳಿ, ನಮಗೆ ಯಾರಿಂದಾದರೂ ಏನಾದರೂ ಕೆಲಸ ಆಗಬೇಕಾದ್ರೆ ಅವ್ರನ್ನ ಹುಡ್ಕೊಂಡು ನಾವು ಹೋಗ್ತೀವಿ. ಆದರೆ ಇಡೀ ವಿಶ್ವವೇ ಭಗವಾನರನ್ನು ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಅವ್ರು ಯಾರಿಗೋಸ್ಕರ ಕಾಯಬೇಕು? ಆದರೂ ಆ ಭಕ್ತನ ಸರಳವಾದ ಪ್ರೀತಿಗೆ ಇವರು ಮರುಪ್ರೀತಿ ನೀಡಿದರು. ಆತನಿಗೆ ತುಂಬ ಕೆಲಸ ಇರುತ್ತೆ, ಪ್ರತಿನಿತ್ಯ ತನ್ನ ಆಶ್ರಮಕ್ಕೆ ಬರೋಕ್ಕಾಗಲ್ಲ ಅಂತ ಮಹರ್ಷಿಗಳಿಗೆ ಗೊತ್ತಾಗಿ ತಾವೇ ದಾರಿಯಲ್ಲಿ ನಿಂತು ಆತನಿಗೆ ದರ್ಶನ ಕೊಟ್ಟು ಆತನಿಗೆ ದಾಹ ಆದರೆ ಕಲಸಕ್ಕರೆ ಕೊಡ್ತಾ ಇದ್ರು. ಇಂತಹ ಮಹರ್ಷಿಗಳು ಬೇರೆಲ್ಲಿದ್ದಾರೆ ಹೇಳಿ? ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಬನ್ನಿ ಕೇಳಿ ದುಃಖ ಭರಿತ ಸಮಾಚಾರ, ರಾಮನಿಗೆ ಜೀವನವೇ ಆಯ್ತು ಬರಿಯ ಭಾರ. ರಾಮನಿಗೆ ಜೀವನವೇ ಆಯ್ತು ಬರಿಯ ಭಾರ. ನಿಶ್ಶಕ್ತವಾಗಿದೆ ಕಾಲವನದೀಗ ಧೈರ್ಯ ಮಾತ್ರ ಹೇಳಬಲ್ಲೆವು ನಾವು ಹೋಗಿ ಬೇಗ. ಧೈರ್ಯ ಮಾತ್ರ ಹೇಳಬಲ್ಲೆವು ನಾವು ಹೋಗಿ ಬೇಗ. ತಾಳಲಾರೆ ಇನ್ನು ಕ್ರೂರ ಮಾತುಗಳ, ನನ್ನವಳೇ ಅವಳು ಕೇಳಿರ ಅವಳ ಹೆಂಡತಿ ಮಕ್ಕಳು ಪ್ರೀತಿಸರು ಮುಂದು. ಒಬ್ಬನೇ ಬಂದಂತೆ ಹೋಗುವೆನು ಇಂದು. ಸಾಯಲಿಕ್ಕೆ ಹೋಗುವೆ, ಅದೇ ಉಳಿದಿರುವ ದಾರಿ. ಹೋಗುವ ಮೊದಲು ನೋಡುವೆನ ದೇವ ನಿನ್ನನು ಇಂದು, ಈ ಬಡವನ ಮೇಲೆ ಬೀಳುವುದೇ ನಿನ್ನ ಕರುಣೆಯ ನೋಟವೊಂದು, ಕರುಣೆಯ ನೋಟವೊಂದು. ಅರುಣಾಚಲ ರಮಣ, ಅರುಣಾಚಲ ರಮಣ. ದರ್ಶನವ ನೀಡೆಯ ರಮಣ, ಅರುಣಾಚಲ ರಮಣ, ದರ್ಶನವ ನೀಡೆಯ, ದರ್ಶನವ ನೀಡೆಯ. ಸರಿ ಸರಿ, ಬೆಟ್ಟವನ್ನು ಸುತ್ತಿ ನಿನ್ನನ್ನು ಪ್ರದಕ್ಷಿಣೆ ಮಾಡಿ ಆಮೇಲೆ ಉಸಿರ ಬಿಡುವೆನು, ಆಮೇಲೆ ಉಸಿರ ಬಿಡುವೆನು. ನಮೋ ರಮಣ. ಭಗವಾನರು ಹೇಳ್ತಾರೆ, ನಮ್ಮ
ಜೀವನ ಇರಬೇಕಾದರೆ ಸಾಯದೆ ಸಾಯುವಂಥ ಒಂದು ಸ್ಥಿತಿಯನ್ನು ನಾವು ಪಡೆಯಬೇಕು. ಅಂದರೆ ಈ ಅಹಂಕಾರವನ್ನು ನಾವೇ ಸ್ವ ಇಚ್ಛೆಯಿಂದ ಅವರ ಕಾಲಡಿಯಲ್ಲಿ ಅಂದರೆ ಹೃದಯ ಸ್ಥಾನದಲ್ಲಿ ನಾವು ಸಮರ್ಪಣೆ ಮಾಡ್ಕೊಂಡು ಬಿಡಬೇಕು. ಅದೇ ಸಾಯದೆ ಸಾಯುವಂತಹ ಒಂದು ಸ್ಥಿತಿ ಅಂತ ಹೇಳ್ತಾರೆ. ಆವಾಗ ಸಾವು ಎನ್ನುವುದು ನಮ್ಮ ಹತ್ತಿರ ಬರುವುದಿಲ್ಲ. ಅದನ್ನ ನಾವು ಹೇಗೆ ಸಮರ್ಪಣೆ ಮಾಡುವುದು? ಭಗವಾನರು ಹೇಳ್ತಾರೆ, ಈ ಅಹಂಕಾರ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಅಂತ. ಈ ಕಥೆಯಲ್ಲಿ ನಾವು ಆ ಭಕ್ತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಸಿದ್ಧರಾದರು ಅಂತ, ಭಕ್ತರು ಸಿದ್ಧರಾದರು ಅಂತ ಕೇಳ್ತೀವಿ, ನೋಡ್ತೀವಿ. ಆದ್ರೆ ಭಗವಾನ್ ಹೇಳ್ತಾರೆ ಅಹಂಕಾರ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದಿಲ್ಲ. ಅದರಿಂದ ಅದನ್ನ ಶರಣಾಗಿಸುವುದಕ್ಕೆ ಯಾವ ದಾರಿಯನ್ನು ನಾವು ಹಿಂಪಾಲಿಸಬೇಕು ಅಂತ ಹೇಳಿದ್ರೆ ವಿಚಾರದ ದಾರಿಯನ್ನು ಹಿಂಪಾಲಿಸಿ ಅಂತ ಹೇಳ್ತಾರೆ ಭಗವಾನರು. ಶರಣಾಗತಿಯನ್ನು ನಾವು ಅಭ್ಯಾಸ ಮಾಡಿದ್ರೂ ಕೂಡ ಕೊನೆಯಲ್ಲಿ ಈ ಶರಣಾಗತಿ ಮಾಡುವಂತಹ ನಾನು ಯಾರು ಅಂತ ಕೇಳಿಕೊಂಡು ಆ ನಾನನ್ನ ನಾವು ಅವನ ಕಾಲಡಿಯಲ್ಲಿ ಸಮರ್ಪಣೆ ಮಾಡಕ್ಕೆ ಸಿದ್ಧರಾಗಬೇಕು. ಆ ವಿಚಾರವನ್ನು ಹೇಗೆ ಮಾಡುವುದು ಅಂತ ನಮಗೆ ಇನ್ನು ಸ್ಪಷ್ಟವಾಗಿ ಹೇಳಿಕೊಟ್ಟು ಅದರ ಅಭ್ಯಾಸವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಈಗ ನಂದಕುಮಾರ್ ಅವರು. ಈ ಸತ್ಸಂಗದ ಆತ್ಮವಿಚಾರದ ಅಭ್ಯಾಸಕ್ಕೆ ಬಂದಿದ್ದೀವಿ. ಇದರಲ್ಲಿ ನಮಗಾಗಿ 17ನೇ ಪ್ರಶ್ನೆ ಮತ್ತೆ ಅದರ ಉತ್ತರವನ್ನು ಈ ನಾನು ಯಾರು ಎನ್ನುವ ಕೃತಿಯಿಂದ ಓದಲಿದ್ದಾರೆ ರೇವತಿಯವರು. ಓಂ ನಮೋ ಭಗವತೆ ಶ್ರೀರಮಣಾಯ. 17ನೇ ಪ್ರಶ್ನೆ, ಎಲ್ಲವೂ ಪರಮಾತ್ಮನ ಕಾರ್ಯವೇ ಅಲ್ಲವೇ? ಮತ್ತೊಮ್ಮೆ ಪ್ರಶ್ನೆ, ಎಲ್ಲವೂ ಪರಮಾತ್ಮನ ಕಾರ್ಯವೇ ಅಲ್ಲವೇ? ಉತ್ತರ, ಇಚ್ಛೆ, ಸಂಕಲ್ಪ ಮತ್ತು ಪ್ರಯತ್ನಗಳಿಲ್ಲದೆ ಉದಿಸಿದ ಸೂರ್ಯನ ಸಾನ್ನಿಧ್ಯ ಮಾತ್ರದಿಂದಲೇ ಸೂರ್ಯಕಾಂತ ಶಿಲೆಯು ಅಗ್ನಿಜ್ವಾಲೆಯನ್ನು ಹೊರಚೆಲ್ಲುತ್ತದೆ. ಕಮಲ ಪುಷ್ಪವು ಅರಳುತ್ತವೆ, ನೀರು ಆವಿಯಾಗುತ್ತದೆ. ಜನರು ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಿದ್ದು ಬಳಿಕ ವಿಶ್ರಮಿಸುತ್ತಾರೆ. ಹಾಗೆಯೇ ಅಯಸ್ಕಾಂತದ ಬಳಿ ಇರುವ ಸೂಚಿಯು ಚಲಿಸುವಂತೆ ಪರಮಾತ್ಮನ ಸನ್ನಿಧಿಯ ವಿಶೇಷ ಮಾತ್ರದಿಂದಲೇ ಸೃಷ್ಟಿ, ಸ್ಥಿತಿ ಮತ್ತು ಲಯವೆನ್ನುವ ಕೃತ್ಯತ್ರಯಗಳಿಗೆ ಅಥವಾ ಇದರೊಡನೆ ಕೂಡಿರುವ ತಿರೋದಾನ ಮತ್ತು ಅನುಗ್ರಹಗಳೆಂಬ ಪಂಚಕೃತ್ಯಗಳಿಗೆ ಅಧೀನರಾದ ಜೀವರು ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಕರ್ಮಗಳನ್ನೆಸಗಿ ಬಳಿಕ ಸುಮ್ಮನಾಗುತ್ತಾರೆ. ಆದರೆ ಪರಮಾತ್ಮನು ಸಂಕಲ್ಪರಹಿತನಾಗಿದ್ದು ಯಾವ ಕರ್ಮವೂ ಅವನನ್ನು ಅಂಟುವುದಿಲ್ಲ. ಹೀಗೆ ಅಂಟದಿರುವುದು ಹೇಗೆ ಎಂದರೆ, ಪಂಚಭೂತಗಳಲ್ಲಿ ಒಂದಾದ ಹಾಗೂ ಸರ್ವವ್ಯಾಪಿಯಾದ ಆಕಾಶವು ಇನ್ನಿತರ 4 ಭೂತಗಳಿಗೆ ಅಂಟಿಕೊಳ್ಳದಿರುವಂತೆಯೂ ಪ್ರಪಂಚದ ಜೀವಿಗಳು ಮಾಡುವ ಕೃತ್ಯಗಳು ಸೂರ್ಯನಿಗೆ ಅಂಟಿಕೊಳ್ಳದಿರುವಂತೆಯೂ ಇರುತ್ತದೆ. ನಮೋ ರಮಣ. ನಮೋ ರಮಣ. 16ನೇ ಪ್ರಶ್ನೆಯಲ್ಲಿ ಭಗವಾನರು ನಮಗೆ ಆತ್ಮಸ್ವರೂಪ ಅಂದ್ರೆ ಏನು, ಆತ್ಮಸ್ವರೂಪದ ಸ್ವಭಾವವೇನು ಅನ್ನೋದರ ಬಗ್ಗೆ ವಿವರಿಸಿರುತ್ತಾರೆ. ಅದರಲ್ಲಿ ಆತ್ಮವೇ ಜೀವ, ಆತ್ಮವೇ ಈ ಜಗತ್ತು, ಆತ್ಮವೇ ಈಶ್ವರ ಅಂತ ಮುಗಿಸಿರುತ್ತಾರೆ. ಇಲ್ಲಿಂದ ಈಶ್ವರನ ಯಾವ ರೀತಿಯಾಗಿ ಅವರು ಆತ್ಮನ ಜೊತೆಯಲ್ಲಿ ನಮಗಾಗಿ ಸೇರಿಸಿಕೊಡ್ತಾರೆ, ಭಕ್ತಿ ಮಾರ್ಗವನ್ನು ಹೇಗೆ ಪಾಲಿಸಿಕೊಂಡು ನಾವು ಆತ್ಮೋಚ್ಚಾರ ಮಾಡಬಹುದು ಅನ್ನೋದರ ಬಗ್ಗೆ ಇಲ್ಲಿಂದ ಮುಂದುವರಿಸ್ತಾರೆ ಭಗವಾನರು. 17ನೇ ಪ್ರಶ್ನೆಯಲ್ಲಿ
ಶಿವಪ್ರಕಾಶ್ ಪಿಳ್ಳೆ ಅವರು ಏನ್ ಕೇಳಿರ್ತಾರೆ, ಎಲ್ಲ ಪರಮಾತ್ಮನ ಕಾರ್ಯವೇ ಅಲ್ಲವೇ ಅಂತ. ಅಂದ್ರೆ ನಾವು ಏನೇನು ಮಾಡ್ತಾ ಇದ್ದೀವಿ ಎಲ್ಲವೂ ಪರಮಾತ್ಮನ ಕಾರ್ಯವೇ, ಈಶ್ವರನ ಕಾರ್ಯವೇ ಅಲ್ವೇ ಅಂತ ಕೇಳ್ತಾರೆ. ಹೌದು ಅಂತ. ಮೊದಲು ಆತ್ಮಸ್ವರೂಪವೇ ಜಗತ್ತು, ಆತ್ಮಸ್ವರೂಪವೇ ಜೀವ, ಆತ್ಮಸ್ವರೂಪವೇ ಈಶ್ವರ ಅಂತ ಹೇಳಿದ ಭಗವಾನರು ಇವಾಗ ಭಕ್ತಿ ಮಾರ್ಗಕ್ಕೆ ನಮಗೆ ಅದಕ್ಕಾಗಿರುವಂತಹ ಆ ಬ್ರಿಡ್ಜ್ ಅಂತ ಏನ್ ಹೇಳ್ತೀವಿ, ಆ ಮ್ಯಾಪ್ ಅಂತ ಏನ್ ಹೇಳ್ತೀವಿ, ಅದನ್ನು ಹಾಕಿ ಕೊಡ್ತಾರೆ. ಅಂದ್ರೆ ಇದೆಲ್ಲವೂ ಆ ಈಶ್ವರನ ಕೆಲಸವೇ ಅಲ್ಲವೇ ಅಂತ ಕೇಳ್ತಾರೆ ಶಿವಪ್ರಕಾಶ್ ಪಿಳ್ಳೆ. ಹೌದು ಅಂತ. ಆದ್ರೆ ಇದರಲ್ಲಿ ಆ ಒಂದು ವಿಷಯವನ್ನು ಯಾವ ರೀತಿಯಾಗಿ ಭಗವಂತರು ವಿವರಿಸಿರ್ತಾರೆ, ಅದರಲ್ಲಿ ಈಶ್ವರನಿಗೆ ಯಾವ ರೀತಿಯಾದ ಕರ್ಮವೋ ಸಂಕಲ್ಪವೋ ಅಂಟುವುದಿಲ್ಲ ಅನ್ನೋದು ನಮಗಾಗಿ ಹೇಳ್ಕೊಟ್ಟಿರ್ತಾರೆ. ಆ ರೀತಿಯಾಗಿ ಭಕ್ತಿ ಮಾರ್ಗವನ್ನು ತಂದು ಈ ಜ್ಞಾನದಲ್ಲಿ ಸೇರಿಸ್ಬಿಟ್ಟಿರ್ತಾರೆ. ಜ್ಞಾನ ಮಾರ್ಗವನ್ನು ಭಕ್ತಿ ಮಾರ್ಗಕ್ಕೆ ವಿರುದ್ಧವಾಗಿ ಏನೂ ಇಲ್ಲ ಅದರಲ್ಲಿ ಅನ್ನೋದನ್ನು ತೋರಿಸಿರ್ತಾರೆ. ಈ ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಟ್ಟಿರ್ತಾರೆ. ಇಚ್ಛೆ, ಸಂಕಲ್ಪ ಮತ್ತು ಪ್ರಯತ್ನಗಳಿಲ್ಲದೆ ಉದಿಸಿದ ಸೂರ್ಯನ ಸನ್ನಿಧಿ ಮಾತ್ರದಲ್ಲಿಯೇ ಹೇಗೆ ಸೂರ್ಯನ ಸನ್ನಿಧಿಯಲ್ಲಿ ಈ ಲೋಕದಲ್ಲಿ ನಡಿಬೇಕಾಗಿರೋ ಕೆಲಸಗಳೆಲ್ಲ ನಡೀತದೋ, ಅದೇ ರೀತಿ ಆ ಈಶ್ವರನ ಸನ್ನಿಧಿ ಮಾತ್ರದಲ್ಲೇ ಎಲ್ಲವೂ ನಡೆದೋಗುತ್ತೆ ಅಂತ. ಅಂದ್ರೆ ನಾವೇನ್ ತಿಳ್ಕೊಂಡಿರ್ತೀವಿ, ಈಶ್ವರ ಈ 3 ಕೃತ್ಯಗಳಾದ ಸೃಷ್ಟಿ, ಸ್ಥಿತಿ, ಲಯ ಅಥವಾ ಪಂಚಕೃತ್ಯಗಳಾದ ಸೃಷ್ಟಿ, ಸ್ಥಿತಿ, ಲಯ, ತಿರೋಧನ ಮತ್ತೆ ರಿಲೀಸ್ ಅಂದ್ರೆ ಲಿಬರೇಷನ್, ಮುಕ್ತಿ, ಈ ತರ ಪಂಚಕೃತ್ಯಗಳು ಮಾಡ್ತಾರೆ ಅಂತ ಇರುತ್ತೆ. ಇದನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಭಗವಾನ್ ಏನ್ ಹೇಳ್ತಾರೆ, ಅವರು ಸ್ವಯಂ ಪ್ರಕಾಶವಾಗಿ ಇರ್ತಾರೆ. ಈಶ್ವರ ಸ್ವಯಂ ಪ್ರಕಾಶವಾಗಿ ಇರ್ತಾರೆ. ಆ ಸ್ವಯಂ ಪ್ರಕಾಶದ ಸನ್ನಿಧಿಯಲ್ಲಿ, ಆ ಸ್ವಯಂ ಪ್ರಕಾಶವಾಗಿರುವಂತಹ ಸನ್ನಿಧಿಯಲ್ಲಿ ಇದೆಲ್ಲ ನಡೆದೋಗುತ್ತೆ. ಒಂದಾ ಸೃಷ್ಟಿ ಸ್ಥಿತಿ ಲಯ ಅಂತ ತಗೊಳ್ಳಿ, ಅಥವಾ ಸೃಷ್ಟಿ ಸ್ಥಿತಿ ಲಯ ತಿರೋಧನ ಮತ್ತೆ ಮುಕ್ತಿ ಅನ್ನುವ ಪಂಚಕೃತ್ಯಗಳಾದರೂ ತಗೊಳ್ಳಿ, ಎಲ್ಲವೂ ಆ ಅಹಂ 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 ಅನ್ನುವ ಆ ಮೊದಲನೆಯ ಅಹಂ ಸ್ಫುರಣದ ಸನ್ನಿಧಿಯಲ್ಲಿ ನಡೆದೋಗುತ್ತೆ. ಆದ್ರೆ ಈಶ್ವರನಿಗೆ ಇದರಲ್ಲಿ ಯಾವ ರೀತಿಯಾದ ಬಂಧನವೂ ಇಲ್ಲ, ಯಾವ ರೀತಿಯಾದ ಅಟ್ಯಾಚ್ಮೆಂಟು ಇಲ್ಲ ಅಂತ ಹೇಳಿರ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಈ ಪ್ರಶ್ನೆಯ ಕೊನೆಯಲ್ಲಿ, ಉತ್ತರದಲ್ಲಿ ಕೊನೆಯಲ್ಲಿ, ಹೇಗೆ ಪಂಚಭೂತಗಳಲ್ಲಿ ಈ 4 ಬೇರೆ ಭೂತಗಳದ್ದು ಕರ್ಮಗಳು ಹೇಗೆ ಆಕಾಶಕ್ಕೆ ಅಂಟುವುದಿಲ್ವೋ, ಯಾವ ರೀತಿಯಾಗಿ ಸೂರ್ಯನಿಗೆ ಈ ಲೋಕದ ಕೆಲಸಗಳು ಯಾವುದು ಅಂಟಲ್ವೋ, ಅದೇ ರೀತಿಯಾಗಿ ಈಶ್ವರನಿಗೆ ಈ ಲೋಕದ ಸೃಷ್ಟಿ, ಸ್ಥಿತಿ, ಲಯ, ತಿರೋಧನ, ಮುಕ್ತಿ ಅನ್ನುವ ಪಂಚಕೃತ್ಯಗಳಿಂದನೂ ಏನು ಅಂಟೋದಿಲ್ಲ ಅಂತ ಹೇಳಿರ್ತಾರೆ. ಈ ರೀತಿಯಾಗಿ ನಮಗೆ ಭಕ್ತಿ ಮಾರ್ಗದ ಭಗವಾನರನ್ನು ಆ ಭಕ್ತಿ ಮಾರ್ಗದಲ್ಲಿ ಅವರ ಅನುಗ್ರಹ ಪಡ್ಕೊಂಡೇನೆ ಆತ್ಮವಿಚಾರದ ಆತ್ಮಜ್ಞಾನಕ್ಕೆ ಬಂದ್ಬಿಡ್ಬೋದು ಅನ್ನೋದನ್ನು ಹೇಳಿಕೊಡ್ತಾರೆ. ಆ ರಮಣೇಶ್ವರ ತನಗೆ ಯಾವ ರೀತಿಯಾದ ಇಚ್ಛಾ ಸಂಕಲ್ಪಗಳು ಇಲ್ಲದೆ ಸ್ವಯಂ ಪ್ರಕಾಶನಾಗಿ ಇದ್ದುಕೊಂಡು ಎಲ್ಲವನ್ನು ನಡೆಸ್ತಾನೆ ಅಂತ. ಅದನ್ನೇ ಅಮ್ಮಗೆ ಉಪದೇಶ ಕೊಟ್ಟಿರ್ತಾರೆ. ಏನು ನಡಿಬೇಕೋ ಅದು ನಡೆದೇ ನಡೀತದೆ, ಏನ್ ನಡೆಯಲ್ವೋ ಅದು ನಡೆಯೋದೇ ಇಲ್ಲ, ಏನ್ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ಅವರವರ ಪ್ರಾರಬ್ಧ ಪ್ರಕಾರ ಅದಕ್ಕಾಗಿರುವಂತಹ ಈಶ್ವರ ಎಲ್ಲರೊಳಗೆ ಇದ್ದುಕೊಂಡು ನಡೆಸ್ತಾನೆ. ಹಾಗಾಗಿ ಏನ್ ನಡಿಬೇಕೋ ಅದೇ ನಡೆಯುವುದು, ಏನ್ ನಡೆಯಲ್ವೋ ಅದು ಖಂಡಿತವಾಗಲೂ ನಡೆಯಲ್ಲ. ಇದು ದೃಢವಾಗಿ ಸತ್ಯ. ಹಾಗಾಗಿ ಮೌನವಾಗಿ ಇರುವುದು ಉತ್ತಮ ಅಂತ ಹೇಳಿರ್ತಾರೆ. ಇದು ಹೇಗೆ ಹೇಳಿರ್ತಾರೆ, ಅದೆಲ್ಲ ಅವನೇ ನಡೆಸ್ತಾನೆ. ಆದ್ರೆ ಅವ್ರಿಗೆ ಏನಾರು ಅಂಟುತ್ತದ, ಆ ಅಹಂಸ್ಫುರಣಕ್ಕೆ ಏನಾರು ಅಂಟುತ್ತದ ಅಂದ್ರೆ ಏನು ಅಂಟಲ್ಲ. ಹಾಗಾಗಿ ನಾವು ಆ ಅಹಂಸ್ಫುರಣವನ್ನು ಆತ್ಮವಿಚಾರದಲ್ಲಿ ಅದನ್ನು ನೋಡಿ ಆ ಆತ್ಮವಿಚಾರವನ್ನು ಮಾಡುವಾಗ ನಾವು ಬೇರೆ ಅದನ್ನು ಹಿಡಿಯಕ್ಕಾಗಲ್ಲ. ಆದ್ರೆ ಈ ಅಹಂಕಾರ ನಾಶವಾದಾಗ ಆ ಸ್ವಯಂ ಪ್ರಕಾಶವಾದ ಅಹಂಸ್ಫುರಣ ನಮ್ಮೊಳಗಿಂದ ತನ್ನ ಸ್ವರೂಪವನ್ನು ತೋರಿಸ್ಕೊಡುತ್ತೆ. ನಮ್ಮ ಸ್ವರೂಪ, ನಮ್ಮ ನೆಲೆಯನ್ನು ನೀಗಿಸಿ ತನ್ನ ನೆಲೆಯನ್ನು ತೋರಿಸ್ಕೊಡುತ್ತೆ.
ಅನ್ನೋದನ್ನು ಭಗವಾನರು ಅಕ್ಷರಮಣ ಮಾಲೆಯಲ್ಲಿ ಹೇಗೆ ಹೇಳಿರ್ತಾರೆ, ಒಡಿಯಾಲ್ ಮಯಕ್ಕಿ ಎನ್ ಬೋಧತೆ ಪರಿತ್ ಮುನ್ ಬೋಧತೆ ಕಾಟಿನಿ ಅರುಣಾಚಲ ಅಂತ ಹೇಳಿರ್ತಾರೆ. ಅದನ್ನು ತರ್ಜುಮೆ ಮಾಡುವಾಗ ಹೇಗೆ ಮಾಡಿರ್ತಾರೆ ಅಂದ್ರೆ, ಈ ಜೀವವ ಈಶ್ವರ ನೆಲೆಗೇರಿಸಿದೆಯೋ ಅರುಣಾಚಲ ಅಂತ ಹೇಳಿರ್ತಾರೆ. ಅಂದ್ರೆ ಈ ಜೀವಭಾವವನ್ನು ತ್ಯಜಿಸಿ, ಆ ಜೀವಭಾವವನ್ನು ಅಲ್ಲಿಂದ ಪರಿಪೂರ್ಣವಾಗಿ ನೀಗಿಸಿ, ಯಾವ ತರ ಅಂಟು ಇಲ್ಲದೆ ಇರುವಂತಹ ಆ ಅಹಂಸ್ಫುರಣ ಅದರ ಜಾಗದಲ್ಲಿ ಬಂದು ತನ್ನ ಸ್ವಯಂ ಪ್ರಕಾಶವಾದ ಜ್ಯೋತಿಯನ್ನು ತೋರಿಸಿಕೊಡುತ್ತೆ ಅಂತ ಹೇಳಿರ್ತಾರೆ. ಈ ರೀತಿಯಾಗಿ ಅವರ ಭಕ್ತಿ ಮಾಡಿಕೊಂಡೆ, ಆ ರಮಣೇಶ್ವರನನ್ನು ಭಕ್ತಿ ಮಾಡಿಕೊಂಡೆ, ಭಕ್ತಿ ಮಾರ್ಗದಲ್ಲಿ ಹಿಡ್ಕೊಂಡೆ, ಎಲ್ಲವನ್ನು ನಿಧಾನಕ್ಕೆ ಶರಣ ಮಾಡಿಕೊಂಡೇನೆ ನಮ್ಮ ಆತ್ಮ ಸಮರ್ಪಣವನ್ನು ಕಲಿಬಹುದು. ನಾನು ಅನ್ನುವುದನ್ನು ಅಕ್ಕ ಹೇಳಿದಂಗೆ ಹೇಗೆ ಆ ಭಗವಂತನ ಅಹಂಸ್ಫುರಣದಲ್ಲಿ ಸಮರ್ಪಣೆ ಮಾಡಬಹುದು ಅನ್ನೋದನ್ನು ಹೇಳಿಕೊಟ್ಟಿರ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ಮಾಡಬಹುದು, ಈಶ್ವರನಿಗೆ ಈ 5 ಕೆಲಸಗಳಿಂದಾನು ಯಾವ ರೀತಿಯಾದ ಇಚ್ಛಾ ಸಂಕಲ್ಪಗಳು ಇಲ್ಲ. ಅವನು ಪರಿಪೂರ್ಣವಾಗಿ ಮೊದಲಿಂದಾನು ಇದರಿಂದ ಯಾವಾಗಲೂ ಬಿಡುಗಡೆ ಹೊಂದಿದ್ದಾನೆ. ಇದರಿಂದ ಅವನಿಗೆ ಏನು ಇಚ್ಛಾ ಸಂಕಲ್ಪಗಳಿಲ್ಲ. ಅವರನ್ನು ನಾವು ಹೋಗಿ ಅವರಲ್ಲಿ ನಮ್ಮ ಅಹಮ್ಮನ್ನು ಸಮರ್ಪಣೆ ಮಾಡುವಾಗ ನಮ್ಮನ್ನು ತನ್ನೊಳಗೆ ಸೇರಿಸ್ಕೊಳ್ತಾನೆ. ನೀನಾ ನರಪುಲಿ ನಿಧನ್ಗಳಿ ಮಯಮಾಯ್ ನಿಂದ್ರಿಡು ನೆಲೆಯರು ಅರುಣಾಚಲ ಅಂತ. ಅವಾಗ ಆ ಭಗವಂತ ಆ ಜೀವವನ್ನು ತನ್ನೊಳಗೆ ಸೇರಿಸ್ಕೊಂಡ್ಬಿಡ್ತಾನೆ. ಈ ನಾನು ನೀನು ಅನ್ನುವ ಭೇದ ಹರಿವಂತೆ ದೀನನ ತಬ್ಬಿಕು ಅರುಣಾಚಲ ಅಂತ ತರ್ಜುಮೆ ಮಾಡಿರ್ತಾರೆ. ಆ ನಾನು ನೀನು ಅನ್ನುವ ಅರುಣಾಚಲ ಬೇರೆ, ನಾನು ಬೇರೆ, ಅಹಂಸ್ಫುರಣ ಬೇರೆ, ನಾನು ಬೇರೆ ಅನ್ನುವ ಆ ತಪ್ಪು ಕಲ್ಪನೆಯನ್ನು ನೀಗಿಸಿ ತನ್ನೊಡನೆ ಸೇರಿಸ್ಕೊಳ್ತಾನೆ ಅನ್ನೋದನ್ನು ಹೇಳಿಕೊಟ್ಟಿರ್ತಾರೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಯಾವ ಈ ಸೈಂಟಿಸ್ಟ್ಸ್ ಎಲ್ಲ ಹೇಳ್ತಾರೆ, ಅವರುಗಳು ಹೇಳೋದು ಹಂಗೆ ಕ್ಲಿಯರ್ ಆಗಿ ಇರ್ತದೆ, ಎಲ್ಲ ನೋಡ್ಬೋದು ಅಂತ. ಅದಕ್ಕಿಂತಲ್ಲ 1000 ಪಟ್ಟು ಇನ್ನೂ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಆ ಈಶ್ವರ ಎಲ್ಲವನ್ನೂ ಮಾಡುತ್ತಿದ್ರು ಏನು ಮಾಡದಲೆ ಇರುವ ಪರಿಸ್ಥಿತಿಗೆ ನೆಲೆ ನಿಂತು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನು ತೋರಿಸಿರ್ತಾರೆ. ಇದನ್ನು ತುಂಬಾ ಚೆನ್ನಾಗಿ ಗ್ರಹಿಸಿಕೊಂಡು ಯಾವ ರೀತಿ ಸೂರ್ಯನ ಸನ್ನಿಧಿಯಲ್ಲಿ ಈ ಕೆಲಸಗಳೆಲ್ಲ ಈ ಲೋಕದಲ್ಲಿ ನಡೆದೋಗುತ್ತೋ, ಈ ಲೋಕದ ಕೆಲಸಗಳಿಂದ ಸೂರ್ಯನಿಗೆ ಯಾವ ಅಂಟು ಇಲ್ಲವೋ, ಅದೇ ರೀತಿ ಆ ಈಶ್ವರನ ಸ್ಫುರಣ ಅದರ ಸನ್ನಿಧಿ ಮಾತ್ರದಲ್ಲಿ, ಭಗವಾನರ ಸನ್ನಿಧಿಯಲ್ಲಿ ಏನೇನು ನಡೆದಿರುತ್ತೆ ಅಂತ ನಾವು ನೋಡಿರ್ತೀವಿ. ಎಷ್ಟೋ ಜನರ ಈ ಲೋಕದ ಪ್ರಶ್ನೆಗಳು, ಮನಸ್ಸಲ್ಲಿ ಬಂತಿರುವ ಪ್ರಶ್ನೆಗಳು ಅಷ್ಟು ಕರಗೋಗ್ಬಿಡುತ್ತೆ ಆ ಮೌನ ಸನ್ನಿಧಿಯಲ್ಲಿ, ಆ ಈಶ್ವರನ ಸನ್ನಿಧಿ, ಆ ಸ್ಫುರಣದ ಸನ್ನಿಧಿಯಲ್ಲಿ ಬಂದು ಕೂತವರಿಗೆ ಅವರ ಪ್ರಶ್ನೆಗಳೆಲ್ಲ ಮರೆತೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅಹಂಕಾರ ಅಡಗೋಗ್ಬಿಟ್ಟಿರುತ್ತೆ. ಸಿದ್ಧಿ ಮಾಡ್ತೀನಿ ಅಂತ ಬಂದವರಿಗೆ ಸಿದ್ಧಿಗಳೆಲ್ಲ ಮರೆತೋಗ್ಬಿಡುತ್ತೆ, ಅಹಂಕಾರ ಅಡಗೋಗ್ಬಿಡುತ್ತೆ. ತನ್ನ ಯಜಮಾನರನ್ನು ತನ್ನ ಕಣ್ಣೆದುರುಗಡೆ ಆ ಸುರ ಮೀನು ತಿನ್ನುವುದನ್ನು ನೋಡಿರುವ ಆ ಒಂದು ದೊಡ್ಡ ಆಂಗ್ಸೈಟಿನಲ್ಲಿ ಬಂದಿರುವ ಯುವತಿ, ಅವರಲ್ಲಿ ಭಗವಂತರ ಸನ್ನಿಧಿ, ಅಹಂಸ್ಫುರಣದ ಸನ್ನಿಧಿಯಲ್ಲಿ ಬಂದು ಕೂತಿರುವಾಗ ಅಷ್ಟು ಕಷ್ಟಗಳು ಹಂಗೆ ಕರಗೋಗ್ಬಿಡುತ್ತೆ. 1 ಗಂಟೆ ಕಾಲ ಕೂತಿದ್ದು ಅಷ್ಟೇ. ಅವರು ಕ್ಯಾಟಿ ಆಸ್ಬೋರ್ನ್ ಹೇಳ್ತಾರೆ, ಭಗವಂತರು ಏನು ಮಾಡಿಲ್ಲ, ಬರೀ 1 ಸಾರಿ ನೋಡಿದ್ರು, ಆಮೇಲೆ ತನ್ನ ನೆಲೆಗೆ ಹೋಗ್ಬಿಟ್ರು. ನನಗೆ ಏನಾಯ್ತು ಅಂತ ಗೊತ್ತಿಲ್ಲ, ಇಲ್ಲಿ ಹೋಗಿದ್ದೀನಿ, ಎಷ್ಟೋ ಆಶ್ರಮಗಳಲ್ಲಿ ಹೋಗಿದ್ದೀನಿ, ಅಲ್ಲೆಲ್ಲ ನಿವೃತ್ತಿ ಆಗದೆ ಇರುವಂತಹ ಈ ಶ್ರಮ, ಈ ಮನಸ್ಸಿನ ಈ ಒಂದು ಹೋರಾಟ ಅಷ್ಟು ತುಂಬಾ ಸುಲಭವಾಗಿ ಕರಗೋಯ್ತು ಅಂತ ಹೇಳ್ತಾರೆ. ಆ ಸನ್ನಿಧಿ ನಮ್ಮೊಳಗೆ ಇದೆ. ಆ ಸನ್ನಿಧಿ ಎಲ್ಲಾ ಸಂಕಲ್ಪಗಳು, ಎಲ್ಲಾ ಯೋಚನೆಗಳು, ಎಲ್ಲಾ ಕಷ್ಟಗಳನ್ನು ನಿವೃತ್ತಿ ಮಾಡುವಂತಹ ಸನ್ನಿಧಿ, ಅಹಂಸ್ಫುರಣದ ಸನ್ನಿಧಿ, ಭಗವಾನರ ಸನ್ನಿಧಿ. ಯಾವುದಕ್ಕೂ, ನಾವು ಮಾಡುವ ಯಾವ ಕೆಲಸಕ್ಕೂ ಅಂಟುಕೊಳ್ಳದಲೆ ನಮ್ಮ ಒಳಗಡೆನೆ ಇದೆ. ಅದನ್ನು ಯಾವ ರೀತಿಯಾಗಿ ನಾವು ಅದರ ಜೊತೆಯಲ್ಲಿ ಸೇರ್ಕೋಬಹುದು, ನಮ್ಮ ಅಹಮ್ಮನ್ನು ಯಾವ ರೀತಿ ಸಮರ್ಪಣೆ ಮಾಡ್ಬೋದು. ಯೋಚನೆಗಳು ಬಂದಾಗ ಆ ಯೋಚನೆಗಳ ಹಿಂದೆ ಓಡಬಾರ್ದು. ಆ ಯೋಚನೆಗಳು ಹಿಂಬಾಲಿಸಿ ಇದನ್ನು ಪೂರ್ಣ ಮಾಡಿದ್ರೆ ಏನೋ ಸಿಗುತ್ತೆ ಅನ್ನುವ ತಪ್ಪು ಕಲ್ಪನೆಯಲ್ಲಿ ಹೋಗಬಾರ್ದು. ಈ ಯೋಚನೆ ಯಾರಿಗೆ, ಈ ಯೋಚನೆಯನ್ನು ಹಿಂಬಾಲಿಸುವ ಕರ್ಮ ಯಾರಿಗೆ ಅಂತ ಕೇಳ್ಕೊಂಡ್ರೆ ನನಗೆ ಅಂತ ಬರುತ್ತೆ. ನಾನು ಯಾರು ಅಂತ ಕೇಳ್ಕೊಂಡಾಗ ಆ ಸ್ಫುರಣದ ಹತ್ತಿರ ಹೋಗ್ತೀವಿ. ಮತ್ತೆ ಮತ್ತೆ ಹೇಳುವ ಯೋಚನೆಗಳನ್ನು ಈ ತರ ಬಿಟ್ಟು ಆ ಸ್ಫುರಣದ, ಆ ಈಶ್ವರನ ಸನ್ನಿಧಿಗೆ
ನಾವು ಹೋಗ್ತಾ ಇದ್ದಲ್ಲಿ ಭಗವಾನರು ಏನು ಆಶ್ವಾಸನೆ ಕೊಡ್ತಾರೆ, ಆ ಸನ್ನಿಧಿನಲ್ಲೇ ಯಾವ ರೀತಿಯಾದ ಪ್ರಯತ್ನವೂ ಇಲ್ಲದೆ ಈ ಸನ್ನಿಧಿನೇ ನಮ್ಮ ಸ್ವರೂಪ ಅನ್ನುವ ಅರಿವು ಬಂದು ಅಲ್ಲೇ ನೆಲೆ ಬರುತ್ತೆ. ಈ ಲೋಕಕ್ಕೆ ಹೇಗೆ ಆ ಈಶ್ವರ ಯಾವುದಕ್ಕೂ ಅಂಟುಕೊಂಡಿಲ್ವೋ ಅದೇ ರೀತಿಯಾಗಿ ನಾವು ಯಾವುದಕ್ಕೂ ಅಂಟುಕೊಳ್ಳದಲೆ ಆ ಈಶ್ವರನ ಜೊತೆಯಲ್ಲಿ ಸೇರುವಂತಹ ಆ ನೆಲೆ, ಅದೇ ನಮ್ಮ ಸ್ವಭಾವ ಅನ್ನೋದು ಗೊತ್ತಾಗುತ್ತೆ ಅಂತ ಭಗವಾನರು ಹೇಳಿರ್ತಾರೆ. ಅವರ ಪರಿಪೂರ್ಣವಾದ ಅನುಗ್ರಹದಿಂದ ಒಂದು 10 ನಿಮಿಷದ ಕಾಲ ಆತ್ಮವಿಚಾರ ಅಭ್ಯಾಸ ಮಾಡೋಣ. ಆ ಸ್ಫುರಣ ನಮ್ಮನ್ನೆಲ್ಲ ಎಳಕೊಳ್ಳಲಿ. ತನ್ನ ಹಾಗೆ ಯಾವ ರೀತಿಯಾದ ಇಚ್ಛಾ ಸಂಕಲ್ಪಗಳು ಇದ್ದರೆ ಸ್ವಯಂ ಪ್ರಕಾಶವಾಗಿ ಅಹಂ ಸ್ಫುರಣವಾಗಿ ಇರೋದನ್ನು ನಮಗೂ ಹೇಳಿಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ಒಂದು 10 ನಿಮಿಷ ಆತ್ಮವಿಚಾರ ಅಭ್ಯಾಸ ಮಾಡೋಣ. ರೇವತಿಮ್ಮ, ಸಮಯವನ್ನು ಸೆಟ್ ಮಾಡಿ ಕೊಡ್ತೀರಾ?
ನಮೋ ರಮಣ. ನಮೋ. ನಮೋ ರಮಣ ಅಕ್ಕ. ದಿಲೀಪ್ ಅವರಿದ್ದಾರಾ? ನಮೋ ರಮಣ ಸರ್. ನಮೋ ರಮಣ ಅಕ್ಕ. ನಮೋ ರಮಣ ಸರ್. ಧ್ಯಾನ ಆದ್ಮೇಲೆ ಮರ್ತು ಬಿಟ್ಟೆ. ನಮೋ ರಮಣ. ಈಗ ದಿಲೀಪ್ ಅವರು ಕುಮಾರ್ ಸರ್ ಅವರು ಹೇಳಿರ್ತಾರೆ, ದಿಲೀಪ್ ಅವರು ಭಗವಾನರ ಆತ್ಮದ ಧ್ಯಾನದ ಬಗ್ಗೆ ಕೊಟ್ಟಿರುವ ಉತ್ತರಗಳು, ಭಗವಾನರಿಗೆ ಭಕ್ತಾದಿಗಳು ಕೇಳಿರುವ ಪ್ರಶ್ನೆಗಳು, ಅದರ ಉತ್ತರಗಳು, ಅದರ ಬಗ್ಗೆ ಇನ್ನೂ ಆಳವಾಗಿ ಧ್ಯಾನವನ್ನು ನಮಗೆ ಮಾಡಲಿಕ್ಕಿದೆ. ನಮೋ ರಮಣ. ಭಗವಾನರ ಅಪಾರವಾದ ಕೃಪೆಯಿಂದ ಭಗವದ್ಗೀತಾ ಸಾರವನ್ನು ನಾವು ನೋಡಲಿಕ್ಕೆ ಆಯಿತು, ಶ್ರವಣ ಮನನ ನಿಧಿಧ್ಯಾಸನ ಮಾಡಲಿಕ್ಕಾಯಿತು. ಈಗ ಮುಂದುವರೆದು ಭಗವಾನರು ಧ್ಯಾನದ ಬಗ್ಗೆ ಹಲವಾರು ಭಕ್ತರಿಗೆ ನೀಡಿರುವಂತಹ ಏನೊಂದು ಉಪದೇಶ ಏನಿದೆ ಅದರ ಸಂಪೂರ್ಣ ಸಮಗ್ರವಾದ ಒಂದು ಬೇರೆ 5 ಪುಸ್ತಕಗಳನ್ನು ಆಯ್ದು ನಮ್ಮ ಸಂಸ್ಥಾಪಕರಾದಂತಹ AR ನಟರಾಜನ್ ಅವರು, ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಅವರ ಸಂಸ್ಥಾಪಕರಾದಂಥ AR ನಟರಾಜನ್ ಅವರು ಆಂಗ್ಲದಲ್ಲಿ ಬರೆದಿರ್ತಾರೆ. ಅದನ್ನು ಕನ್ನಡಕ್ಕೆ ಶಂಕರ್ ನಾರಾಯಣ್, HA ಶಂಕರ್ ನಾರಾಯಣ್ ಸರ್, ನಾವು ಪೂಜಾ ತಾತ ಅಂತ ಯಾರನ್ನ ಕರಿತೇವೆ, ಅವರು ಕನ್ನಡಕ್ಕೆ ಅದನ್ನು ಅನುವಾದ ಮಾಡಿರ್ತಾರೆ. ಇದು ಡಿಸೆಂಬರ್ 2005ರಲ್ಲಿ ಮೊದಲನೇ ಪ್ರಕಟಣೆಯನ್ನು ಪಡೆದಿದೆ. ಇದರ ಮುನ್ನುಡಿಯನ್ನು ಇವತ್ತು ನೋಡೋಣ. ಮುಂದಿನ ವಾರದಿಂದ ಒಂದೊಂದು ಪ್ರಶ್ನೆ ಹಾಗೂ ಭಗವಾನರ ಉತ್ತರವನ್ನು ನೋಡ್ತಾ ಹೋಗೋಣ. ರಮಣರು ನಿಶ್ಚಲ ಜ್ಞಾನದ ಆನಂದ ಅತಿರೇಕದ ಸಹಜ ಸ್ಥಿತಿಯಲ್ಲಿ ಸದಾ ನೆಲೆಸಿದ್ದರು. ಅವರ ಮೌನ ಮನಸ್ಸು ಎಲ್ಲ ಶಬ್ದಗಳ ಮೂಲವಾಗಿತ್ತು. ಅವರ ಆಧ್ಯಾತ್ಮಿಕ ಉಪದೇಶಗಳು ಪ್ರಶ್ನಾಕರ್ತರ ಗ್ರಹಣ ಶಕ್ತಿ ಹಾಗೂ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಯೋಗ್ಯತೆಯನ್ನು ಅರಿತು ಸದಾ ಸರಳವೂ ನೇರವೂ ಆಗಿದ್ದು ಅವುಗಳದೇ ಆದ ಅನುಪಮವಾದ ಶ್ರೇಷ್ಠತೆಯ ಅಂಕಿತವನ್ನು ಪಡೆದಿವೆ. ಹೀಗೆ ಇದು ವಿರೂಪಾಕ್ಷ ಗುಹೆಯ ದಿನಗಳಿಂದಲೂ ಸಾಮಾನ್ಯವಾಗಿ ಸಾಗುತ್ತಿತ್ತು. ಅವರದು ಒಂದು ತೆರೆದ ನಿವಾಸ. ಅಲ್ಲಿ ಯಾರಾದರೂ ಯಾವ ವೇಳೆಯಲ್ಲಾದರೂ ಬಂದು ಹೋಗಬಹುದಾಗಿತ್ತು. ಈ ಪ್ರಶ್ನಾಕರ್ತರುಗಳು ಸತ್ಯಾನ್ವೇಷಕರು, ಆತ್ಮಶೋಧಕರ ಸಾಲಿನಿಂದ ಹಿಡಿದು ತಮ್ಮ ಜೀವನಕ್ಕೆ ಕೇವಲ ಸ್ವಲ್ಪ ಆಧ್ಯಾತ್ಮಿಕತೆಯನ್ನು ಕೂಡಿಸಿಕೊಳ್ಳಲು ಇಷ್ಟವುಳ್ಳವರು ವರೆಗೆ ವಿವಿಧ ಹಿನ್ನೆಲೆಗಳನ್ನು ಹೊಂದಿದ್ದರು. ಹೇಗಿದ್ದರೂ ರಮಣರ ಉತ್ತರಗಳು
ಒಂದು ಸರ್ವ ಸಮ್ಮತವಾದ ಗುಣವನ್ನು ಹೊಂದಿವೆ. ಅವು ಕರುಣಾಪೂರ್ಣಿತವಾಗಿದ್ದು ಪ್ರಶ್ನಾರ್ಥಿಯು ಅಪರಿಮಿತವಾದ ಪ್ರಯೋಜನವನ್ನು ಪಡೆಯುವುದಾಗಿದೆ. ಸುಮಾರು 50 ಸಂದರ್ಶಕರನ್ನು ಒಳಗೊಂಡ ಈ ಪುಟ್ಟ ಪುಸ್ತಕದಲ್ಲಿ ಸಾಧಕರ ಅಭ್ಯಾಸಕ್ಕೆ ಯೋಗ್ಯವಾಗಿರುವ ಮತ್ತು ಅವರ ಪ್ರಾಮುಖ್ಯ ಅಗತ್ಯವನ್ನು ಮನವರಿತು ರಮಣರ ಉತ್ತರಗಳನ್ನು 5 ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಲಾಗಿದೆ. ಇಲ್ಲಿ ಪ್ರಶ್ನಕರ್ತರನ್ನು 3 ವಿಶಾಲ ಪಂಥದವರನ್ನಾಗಿ ವಿಂಗಡಿಸಬಹುದೆಂದು ಹೇಳಬಹುದು. ಒಂದು, ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ಧ್ಯಾನ ಎಂಬ ಪದಕ್ಕೆ ಸಂಬಂಧಪಟ್ಟಿದ್ದು. ಎರಡನೆಯದು ರಮಣರ ನೇರ ಮಾರ್ಗ, ಆತ್ಮಾನ್ವೇಷಣೆ, ಅಂದರೆ ವ್ಯಕ್ತಿ ತನ್ನ ಸಹಜ ಸ್ಥಿತಿಯಲ್ಲಿ ನೆಲೆಗೊಳ್ಳುವುದು ಇದೊಂದೇ ಸಾಧನೆ. ಈ ಸ್ಥಿತಿಯಲ್ಲಿರುವವರ ಪ್ರತಿಭಾಶಾಲಿಗಳಾಗಿ ಸೂರ್ಯನಂತೆ ಪ್ರಜ್ವಲಿಸುತ್ತಾರೆ. ತನ್ನ ಸಹಜ ಸ್ಥಿತಿಯಲ್ಲಿ ನೆಲೆಸಿರುವ ವ್ಯಕ್ತಿಯು ದೈವ ಸಂಕಲ್ಪದಂತೆ ತನ್ನ ಸನ್ನಿಧಿಗೆ ಬಂದವರ ದಾರಿದೀಪವಾಗಿರುತ್ತಾನೆ. ಮೂರನೆಯ ಪಂಥದ ವ್ಯಕ್ತಿಗಳು ತಮ್ಮ ಆಧ್ಯಾತ್ಮಿಕ ಹೃದಯದಲ್ಲಿ ಮಿಡಿಯುತ್ತಿರುವಂತಹ ಆನಂದವನ್ನು ಸದಾ ಅರಿತವರಾಗಿ ಪರಮಾನಂದ ಭರಿತರಾಗಿರುವರು. ಧ್ಯಾನದ ಎಲ್ಲ ಸತ್ಸಂಗಗಳು ಯಾವ ಬಗೆಯವೇ ಆಗಿರಲಿ, ಅವು ಸರಿಯಾದ ಮಾರ್ಗದರ್ಶನದ ಸೋಪಾನವಾಗಿವೆ. ಕಾರಣ ಅವುಗಳೆಲ್ಲ ಈಶ್ವರನೊಂದಿಗೆ ಸಂಬಂಧವನ್ನು ಸ್ಥಾಪಿಸುವ ಏಕಮಾತ್ರ ಧ್ಯೇಯವನ್ನು ಹೊಂದಿವೆ. ಸಾಮಾನ್ಯವಾಗಿ ಅಭ್ಯಾಸ ಮಾಡುವ ಧ್ಯಾನದ ವಿಧಾನವು ಒಂದು ನಿರ್ದಿಷ್ಟ ಕಾಲದ ಚೌಕಟ್ಟನ್ನು ಹೊಂದಿದ್ದು ಮಾನಸಿಕ ಆಕೃತಿಗಳನ್ನು ಒಳಗೊಂಡಿದೆ. ವ್ಯಕ್ತಿಯು ದೇವರ ಒಂದು ನಿರ್ದಿಷ್ಟ ಆಕಾರವನ್ನೋ ಅಥವಾ ಒಂದು ಮಂತ್ರವನ್ನೋ ಅಥವಾ ಎರಡನ್ನೋ ನೆನೆಯುತ್ತಾನೆ. ಆದ್ದರಿಂದ ಅದು ವ್ಯಕ್ತಿ ವಿಷಯ ವರ್ಗದ ಮೇಲೆ ಆಧಾರಿತವಾಗಿದೆ. ಇದು ಕೆಲವರಿಗೆ ಸ್ವಲ್ಪ ಕಾಲ ನಿಶ್ಚಿತವಾಗಿ ಪ್ರಯೋಜನಕಾರಿ ಎಂದು ರಮಣರು ಸೂಚಿಸುತ್ತಾರೆ. ಹಾಗಿದ್ದರೂ ವ್ಯಕ್ತಿ ಮತ್ತು ವಿಷಯ ಇವುಗಳ ಭಿನ್ನತೆಯ ತಪ್ಪಾಗಿರುತ್ತದೆ. ಈಶ್ವರನೊಂದಿಗೆ ಅಚಲವಾದ ನಿರಂತರವಾದ ಸಂಪರ್ಕವನ್ನು ನಮ್ಮಿಂದ ವಂಚಿಸುವ ಕಳ್ಳನು ಮನಸ್ಸೇ ಆಗಿದೆ. ಅದು ತಾನೇ ಸ್ವತಃ ಶಾಶ್ವತ ಸ್ಥಿರಗೊಳಿಸುವ ನಂಬಿಕೆಯನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುತ್ತದೆ. ತನ್ನ ಮನಸ್ಸಿನ ಸ್ವಭಾವದ ಬಗ್ಗೆ ವ್ಯಕ್ತಿಯು ಅದರ ಮೂಲವನ್ನು ಹುಡುಕುವುದರ ಮೂಲಕ ವಿಚಾರಿಸಿದರೆ ಈ ಮಿಥ್ಯವು ಚೆನ್ನಾಗಿ ನಿಜವಾಗಿ ಸ್ಫೋಟಗೊಳ್ಳುತ್ತದೆ. ಮನಸ್ಸು ಅದರ ಮೂಲವಾದ ಆಧ್ಯಾತ್ಮಿಕ ಹೃದಯಕ್ಕೆ ಹಿಂತಿರುಗಿಸಿ ಬೆನ್ನು ಹತ್ತಿದರೆ ಅದೇ ಕೀಲಿಕೈ ಮತ್ತು ಶಾಶ್ವತವಾದ ಪರಿಹಾರ. ರಮಣರ ಮಾರ್ಗದಲ್ಲಿ ಆಲೋಚನೆಗಳು ಅವುಗಳ ಕೇಂದ್ರವಾದ ಆಲೋಚಿಸುವವನು ಕಡೆಗೆ ಹಿಂತಿರುಗಿಸಿಕೊಂಡು ಹೋಗಿ ಒಂದುಗೂಡಿದ ಮನಸ್ಸನ್ನು ಉಪಯೋಗಿಸಿಕೊಂಡು ಅದರ ಮೂಲವನ್ನು ಶೋಧಿಸಿದರೆ ಅದನ್ನು ಪಡೆಯುತ್ತಾನೆ. ಆಗ ಸಹಜಾನಂದವನ್ನು ಅನುಭವಿಸುತ್ತಾನೆ. ಮೂಲಕ್ಕೆ ಹಿಂತಿರುಗಲು ಪದೇ ಪ್ರಯತ್ನ ಮಾಡುವುದರಿಂದ ಸದಾ ಪ್ರವಾಹಿಸುವ ಗುರುವಿನ ಅನುಗ್ರಹ ಅವಲಂಬನದಿಂದ ಆ ಆನಂದವು ಸ್ಥಿರವಾಗುತ್ತದೆ. ಈ ನೇರ ಮಾರ್ಗದಲ್ಲಿರುವವರಿಗೆ ರಮಣರು ಈ ಮೂಲದ ಪ್ರತಿನಿಧಿಯಾಗಿದ್ದು ಅವರ ಅನುಗ್ರಹವು ಪ್ರಯತ್ನದ ಸಾಫಲ್ಯತೆಯನ್ನು ತಪ್ಪದೇ ಸಾಧ್ಯಗೊಳಿಸುತ್ತದೆ. ಇದು ನಮ್ಮ ಸಂಸ್ಥಾಪಕರಾದ AR ನಟರಾಜನ್ ಅವರು ಬರೆದಿರುವಂತಹ ಮುನ್ನುಡಿ. ಇದರಲ್ಲಿ ಅವರು ನಮಗೆ ಈ ಧ್ಯಾನ ಅನ್ನುವ ವಿಷಯದ ವಸ್ತುವಿನ ಆಸಕ್ತಿ ಉಳ್ಳವರಿಗೂ ಈ ಪುಸ್ತಕ ಹೇಗೆ ಸಂಬಂಧ ಪಡುತ್ತೆ, ಅದು ಕೇವಲ ವಸ್ತು ವಿಷಯಗಳ ಧ್ಯಾನದಿಂದ ಹಿಡಿದು ಅಲ್ಲಿಂದ ಶುರುವಾದರೂ ಆ ಧ್ಯಾನಾಸಕ್ತರಾಗಿರುವಂಥವರು ವಸ್ತು ವಿಷಯಗಳ ಕಡೆ ಆಸಕ್ತರಾಗಿದ್ದರೂ
ಅವರನ್ನು ಮತ್ತೆ ಅಲ್ಲಿಂದ ಆ ದ್ವಂದ್ವದಿಂದ ಎಳೆದುಕೊಂಡು ಹೋಗಿ ಆಧ್ಯಾತ್ಮಿಕ ಹೃದಯದಲ್ಲಿ ಅಂದ್ರೆ ತಮ್ಮ ಸ್ವಸ್ವರೂಪದಲ್ಲಿ ಸಹಜವಾದ ಆನಂದದಲ್ಲಿ ನಿಲ್ಲಿಸುತ್ತೆ ಅಂತ ಹೇಳ್ತಾರೆ. ಹಾಗೊಂದೇ ಅಲ್ಲ, ಧ್ಯಾನಾಸಕ್ತರಾಗದೆ ನಿಜವಾಗ್ಲೂ ಆತ್ಮಾನ್ವೇಷಣೆಯ ಆಸಕ್ತಿ ಉಳ್ಳವರಿಗೂ ಸಹ ಈ ಪುಸ್ತಕ ರಮಣರ ವಾಣಿ ಯಾವುದು ಆ ಮೌನದಿಂದ ಬಂದಿದೆಯೋ ಆ ಉಪದೇಶಗಳು ಅವರನ್ನು ಮತ್ತೆ ಇಲ್ಲಿ ಅವರು ಬಹಳ ಸೊಗಸಾಗಿ ಹೇಳ್ತಾರೆ. ಈ ನೇರ ಮಾರ್ಗದವರಿಗೆ ರಮಣರು ಈ ಮೂಲದ ಪ್ರತಿನಿಧಿಯಾಗಿದ್ದು ಅಂತ. ಅಂದರೆ ಅವರು ಆ ಹೃದಯವೇ ಅವರಾಗಿರೋದ್ರಿಂದ ಅವರು ಆತ್ಮಾನ್ವೇಷಕರನ್ನು ಸಹ ಆ ಸಹಜ ಸ್ಥಿತಿಯಲ್ಲಿ ನೆಲೆಗೊಳಿಸುವಂತೆ ಮಾಡ್ತಾರೆ. ಇದಲ್ಲದೆ ನಮಗೆ ಧ್ಯಾನ ಅಥವಾ ಆಧ್ಯಾತ್ಮಿಕದ ಆಸಕ್ತಿ ಇಲ್ದಲೇ ಇರಬಹುದು, ಆತ್ಮಾನ್ವೇಷಣೆಯ ಆಸಕ್ತಿ ಇಲ್ದಲೇ ಇರ್ಬೋದು. ಆದರೆ ಆನಂದ ಒಂದೇ ಬೇಕು ಅಂತ, ಜೀವನದಲ್ಲಿ ನನಗೆ ಆನಂದವಿಲ್ಲ, ಆನಂದ ಮಾತ್ರ ಬೇಕು ಅನ್ನುವ ದೃಷ್ಟಿಯಿಂದ ಬಂದವರಿಗೂ ಸಹ ಈ ರಮಣರ ಉಪದೇಶ ಆ ಸಹಜ ಆನಂದದ ಹತ್ರನೇ ಕರೆದುಕೊಂಡು ಹೋಗುತ್ತೆ ಅನ್ನುವುದನ್ನ ಇಲ್ಲಿ ನಮಗೆ ಅವರು ಮನದಟ್ಟು ಮಾಡಿಕೊಡ್ತಾರೆ. ಇದು ಎಲ್ಲವೂ ಮನಸ್ಸು ಅನ್ನುವುದು ನಮ್ಮ ಬಹಳ ಸೊಗಸಾಗಿ ಇಲ್ಲಿ ಹೇಳ್ತಾರೆ. ಆ ಈಶ್ವರನೊಂದಿಗೆ ಅಚಲವಾದ ನಿರಂತರವಾದ ಸಂಪರ್ಕವನ್ನು ನಮ್ಮಿಂದ ವಂಚಿಸುವ ಕಳ್ಳನು ಮನಸ್ಸೇ ಆಗಿದೆ ಅಂತ. ಮನಸ್ಸು ಅನ್ನುವುದು ನಮಗೆ ಈ ಎಲ್ಲ ಧ್ಯಾನ ಅನ್ನುವ ದೃಷ್ಟಿಯಿಂದಲೋ ಆತ್ಮಾನ್ವೇಷಣೆ ಅಂತನೋ ಆನಂದ ಅಂತನೋ ಅಥವಾ ಇನ್ಯಾವುದೋ ನಾನು ತಿಳಿದುಕೊಂಡು ನಡೆಸಬಲ್ಲೆ, ತಿಳ್ಕೊಳ್ಬಲ್ಲೆ, ಮಾಡಬಲ್ಲೆ ಅನ್ನುವ ಹಲವಾರು ರೀತಿಯ ಆಲೋಚನೆಗಳನ್ನು ತಂದು ಇಟ್ಟು ನಮ್ಮನ್ನ ಸಹಜವಾದ ಆನಂದದಿಂದ ವಂಚಿಸುತ್ತಾ ಇರುತ್ತೆ ಅನ್ನುವುದನ್ನ ಇಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಈಶ್ವರನೊಂದಿಗೆ ಅಚಲವಾದ ನಿರಂತರವಾದ ಸಂಪರ್ಕವನ್ನು ನಮ್ಮಿಂದ ವಂಚಿಸುವ ಕಳ್ಳನು ಮನಸ್ಸೇ ಆಗಿದೆ. ಅದು ತಾನೇ ಸ್ವತಃ ಶಾಶ್ವತ ಸ್ಥಿರಗೊಳಿಸುವ ನಂಬಿಕೆಯನ್ನು ವ್ಯಕ್ತಿಯಲ್ಲಿ ಉಂಟು ಮಾಡುತ್ತದೆ. ಇದು ಬಹಳ ಮುಖ್ಯ. ಅದು ಯಾವುದೋ ಒಂದನ್ನು ತಿಳ್ಕೊಂಡು ಯಾವುದೋ ಒಂದು ಸಾಧನೆಯನ್ನು ಮಾಡಿ ನನಗೆ ಆ ಸಹಜವಾದ ಆನಂದವನ್ನು ಆತ್ಮಾನ್ವೇಷಣೆಯನ್ನು ಅಥವಾ ಧ್ಯಾನದ ಮೂಲವನ್ನು ತಂದು ಕೊಡ್ತೇನೆ ಅನ್ನುವಂತೆ ಆಲೋಚನೆಯಲ್ಲಿ ಬರ್ತಾ ಇರುತ್ತೆ. ನಾವು ಆ ಆಲೋಚನೆಯನ್ನೇ ಆಲೋಚಿಸುವವನನ್ನೇ ನಾವು ಕಳ್ಳ ಅಂತ ನಂಬಬೇಕು ಅಥವಾ ಆ ಆಲೋಚಕನ ಹಿಂದಿರುವ ಸತ್ಯದ ಹಿಂದೆ ಹೋಗಬೇಕು ಅನ್ನುವುದರ ಮೂಲಕ ಈ ಪುಸ್ತಕ ಏನು ನಮಗೆ ಕೊಡುತ್ತೆ ಅನ್ನುವುದನ್ನ ಮುನ್ನುಡಿಯಲ್ಲಿ ತಿಳಿಸಿರ್ತಾರೆ. ಈ ವಾರಕ್ಕೆ ಅವರ ಮೊದಲನೇ ಭಗವಾನರ ಉಪದೇಶವನ್ನು ನೋಡೋಣ. ಮುಂದಿನ ವಾರ ಅದೇ ಪ್ರಶ್ನೆಗಳ ಬಗ್ಗೆ ಭಗವಾನರ ಕೃಪೆಯಿಂದ ವಿಚಾರವನ್ನ ಮಾಡೋಣ. ಮೊದಲನೇ ಪ್ರಶ್ನೆ ಧ್ಯಾನದ್ದು. ಭಕ್ತ ಯಾವುದನ್ನು ತಿಳಿದರೆ ಸಂದೇಹಗಳೆಲ್ಲ ನಿವಾರಣೆಯಾಗುವವೋ ಆ ಒಂದು ಯಾವುದು? ಪ್ರಶ್ನೆ: ಯಾವುದನ್ನು ತಿಳಿದರೆ ಸಂದೇಹಗಳೆಲ್ಲ ನಿವಾರಣೆಯಾಗುವುದೋ ಆ ಒಂದು ಯಾವುದು? ಇಲ್ಲಿ ನೋಡಿ, ಮನಸ್ಸೇ ಈ ಪ್ರಶ್ನೆಯನ್ನ ಕೇಳ್ತಾ ಇದೆ, ಆಲೋಚನೆಯ ಮೂಲಕ ಕೇಳ್ತಾ ಇದ್ದೆ. ಆದ್ರಿಂದ ಅದಕ್ಕೆ ಬಲ್ಲೆ ಅನ್ನುವುದೊಂದಿದೆ. ಮತ್ತೆ ಆ ಸಂದೇಹ ತನ್ನಿಂದನೇ ಬಂದಿದೆ ಅನ್ನುವುದರ ಗ್ರಹಿಕೆಯೂ ಅದಕ್ಕೆ ಇಲ್ಲದೆ ಅದನ್ನ ಯಾವುದೋ ಒಂದು ರೀತಿ ತಿಳ್ಕೊಂಡು ತನ್ನದೇ ತೊಡಕನ್ನು ತಾನು ದಾಟಬಲ್ಲುದು ಅನ್ನುವುದಂತೆ ಇದೆ. ಇದನ್ನೇ ನಮ್ಮ ನಟರಾಜನ್ ಮಾಮ ಅವರು ಎಷ್ಟು ಸಹಜವಾಗಿ ಆ ಮನಸ್ಸು ಕಳ್ಳ ಅನ್ನೋದು ತೋರಿಸ್ಕೊಳ್ಳೋದೇ ಇಲ್ಲ. ಅದು ಯಾವುದೋ ಬೇರೆ ಏನೋ ಒಂದು ವಸ್ತುವಿನ ಮೇಲೆ ದೃಷ್ಟಿಯನ್ನ ಹರಿಸಿ ತನ್ನ ಸ್ವರೂಪದ ಬಗ್ಗೆ ಅದು ಪರಿಚಯ ಮಾಡಿಕೊಡೋಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಭಗವಾನರ ಉತ್ತರ ನೋಡಿ: ಸಂಶಯಕರ್ತನನ್ನು ತಿಳಿಯಿರಿ. ಸಂಶಯಕರ್ತನನ್ನು ಹಿಡಿದರೆ ಸಂಶಯಗಳು ಹುಟ್ಟುವುದಿಲ್ಲ. ಸಂಶಯಗಳನ್ನು ನಿರ್ಮೂಲ ಮಾಡಬೇಕು. ಅರ್ಥಾತ್ ಸಂಶಯಕರ್ತನನ್ನೇ ನಿರ್ಮೂಲ ಮಾಡಬೇಕು. ಇಲ್ಲಿ ಸಂಶಯಕರ್ತನು ಮನಸ್ಸು ಅಂತ ಹೇಳಿರ್ತಾರೆ. ಆದ್ರಿಂದ ನಮಗೆ ಮನಸ್ಸಿನಲ್ಲಿ ಏಳುವ ಎಲ್ಲ ಆಲೋಚನೆಗಳು ಸಹ
ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇರ್ತವೆ ಅನ್ನುವುದು ನಮಗೆ ಅರ್ಥವಾಗೋದಿಲ್ಲ. ಅದು ಯಾವುದೇ ರೀತಿಯಾದ ಆಲೋಚನೆಗಳಿರಬಹುದು, ಅದು ನಮ್ಮನ್ನ ಸಹಜವಾದ ಆ ಮೌನದಿಂದ ಎಳೆದು ಆ ವಸ್ತು ವಿಷಯಗಳ ಬಗ್ಗೆನೋ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದ ವಸ್ತುವಿನ ಆಲೋಚನೆಯಾಗಿ ಅದು ನಮ್ಮನ್ನ ಆ ಸಹಜವಾದ ಶಾಂತಿಯಿಂದ ನಮ್ಮನ್ನ ವಂಚಿಸುತ್ತಾ ಇರುತ್ತೆ. ಆದ್ದರಿಂದ ಆ ಸಂಶಯ ಪಡ್ತಾನೇ ಇರ್ತಾನ, ಇದು ಸರಿಯೇ, ಇದು ತಪ್ಪೆ, ಇದನ್ನ ದಾಟಬಲ್ಲನೆ ಅಂತ. ಅವನನ್ನ ಬಗ್ಗೆಯೇ ಸಂಶಯವನ್ನು ಪಡೀರಿ, ಆ ಸಂಶಯಕರ್ತನೇ ಮನಸ್ಸು ಎಂಬಂತೆ ಭಗವಾನರು ನಮ್ಗೆ ಇಲ್ಲಿ ಪರಿಚಯ ಮಾಡ್ತಾರೆ. ಮುಂದಿನ ವಾರ ಇದರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ನೋಡೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಮತ್ತೊಮ್ಮೆ ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಧ್ಯಾನವನ್ನು ಭಗವಾನರ ಅಷ್ಟೋತ್ತರ ಶತ ನಾಮಾವಳಿ, ವಿಶ್ವನಾಥ ಸ್ವಾಮಿಯವರು ರಚಿಸಿರುವ ನಾಮಾವಳಿಯ ಮೇಲೆ ನಾವು ಆ ಧ್ಯಾನವನ್ನು ಇನ್ನು ಮುಂದುವರಿಸೋಣ. ನಾವು ಭಗವಾನರು ಹೇಗೆ ಅವರ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯ ಕೇಸು ಕಾಗಿದಗಳಿಂದ ಗಾಳಿಪಟ ಹಾಗೂ ದೋಣಿಗಳು ಮಾಡಿ ಅವುಗಳನ್ನೆಲ್ಲ ಬಿಸಾಡಿದರು, ಒಂದು ರೀತಿಯಲ್ಲಿ ಬಿಸಾಡಿದರು ಅಂತ ಹೇಳ್ಬೋದು ಅಂತ ಒಂದು ಘಟನೆಯನ್ನು ನೋಡಿದ್ವಿ. ಅದಾದ ಮೇಲೆ ಅವ್ರ ತಂದೆ ಕೈಯಲ್ಲಿ ಬಯಸ್ಕೊಂಡು ಮನೆಯಿಂದ ಕಾಣೆಯಾದ್ರು. ಕೊನೆಗೆ ನೋಡಿದ್ರೆ ಸಹಾಯಾಂಬಾಳ ದೇವಸ್ಥಾನದಲ್ಲಿ ಆ ಇಡೀ ದಿವಸ ಸಹಾಯಾಂಬಾಳ ಹಿಂದೆಯೇ ಅವರು ಭಗವಾನರು ಚಿಕ್ಕ ಪುಟ್ಟ ಬಾಲಕ ಧ್ಯಾನ ಮಗ್ನರಾಗಿ ಸುಮ್ಮನೆ ಆ ಅಷ್ಟು ತುಂಟು, ಅಷ್ಟು ಸದಾಕಾಲ ಕೆಲಸಗಳಲ್ಲಿ ತೊಡಗ್ತಾ ಇರುವ ಬಾಲಕ, ಸುಮ್ಮನೆ ಕೂತಿರುವಂತ ಬಾಲಕ ಅಲ್ಲ. ಆದ್ರೂ ಆವತ್ತಿನ ದಿವಸ ಅಲ್ಲೇ ಹಿಂದೆ ಸುಮ್ಮನೆ ಕೂತಿದ್ರು, ಸಹಾಯಂಬಳ ಹಿಂದೆ ಕೂತಿದ್ರು, ಧ್ಯಾನ ಮಗ್ನರಾಗಿದ್ರು ಅಂತ ಆ ಸಂಭವವನ್ನು ನಾವು ನೋಡ್ತಾ ಇದ್ವಿ. ಅದು ಸಹಾಯಾಂಬ ಸಹಾಯವತೆ ನಮಃ ಅಂತ ವಿಶ್ವನಾಥ ಸ್ವಾಮಿ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಕೂಡ ಜಗನ್ಮಾತೆಯಾದ ಜಗದಂಬಿಕೆ ಹತ್ರ ನಮ್ಮ ತೊಂದರೆಗಳನ್ನ ನಾವು ಹೇಳ್ಕೋಬಹುದು. ನಮಗೆ ಯಾರು ಆ ಜಗನ್ಮಾತೆ? ಭಗವಾನರೇ ಜಗನ್ಮಾತೆ, ಭಗವಾನರೇ ತಂದೆ, ಭಗವಾನರೇ ತಾಯಿ. ಭಗವಾನರು ಅರುಣಾಚಲನ ಕುರಿತು ಹೇಳ್ತಾರೆ, ನೀನೇ ತಾಯಿ ತಂದೆ, ನೀನೇ ಬಂಧು ಬಳಗ, ಓ ಅರುಣಾಚಲ ಓ ಪರಶಿವನೇ, ಜನನವನಿತ್ತು ಸಾಕಿದವನೇ. ಭಗವಾನ್ ಹೇಳ್ತಾರೆ, ಅರುಣಾಚಲ ನೀನೇ ನನಗೆ ತಾಯಿ, ಅಮ್ಮಯ್ಯೋ ಅಪ್ಪನುಮಾ ಎನ್ನೈ ಭೂಮಿಯಲ್ಲಿ ಆಕೆ ಅಳಿತು ಅಂತ ತಮಿಳಲ್ಲಿ ಬರೆದಿದ್ದಾರೆ. ನೀನೇ ನನಗೆ ತಾಯಿ, ನೀನೇ ನನಗೆ ತಂದೆ. ಹೀಗೆ ನೀನು ಏನ್ ಮಾಡಿದೆ? ನನ್ನ ತಾಯಿ ತಂದೆಯಾದ ನೀನು ಭೂಮಿಯಲ್ಲಿ ನನ್ನನ್ನು ತಿರುಚುಳಿಯಲ್ಲಿ ಸುಂದರಮಯ್ಯ ಎನ್ನುವ ಧರ್ಮಿಷ್ಠನಿಗೂ ಅವರ ಮಡದಿಯಾದ ಅಳಗಮ್ಮಳಿಗೂ ಎರಡನೇ ಮಗನಾಗಿ ಜನನ ತಾಳುವಂತೆ ಮಾಡಿದ್ದೆ. ಅದರಿಂದ ಇವರು ನನಗೆ ಭೌತಿಕ ತಂದೆ ತಾಯಿಯರು, ನಿಜವಾದ ತಂದೆ ತಾಯಿ ನೀನೇ ಅರುಣಾಚಲೇಶ್ವರ. ಅರುಣಾಚಲೇಶ್ವರನು ಅರ್ಧನಾರೀಶ್ವರ. ಆ ಹಿರಿಯ ಶಿವಭಕ್ತರೆಲ್ಲ ಕೂಡ ಅರುಣಾಚಲೇಶ್ವರನನ್ನು ಹಾಗೆ ಹಾಡಿದ್ದಾರೆ. ನೀನು ಅರ್ಧವನ್ನು, ನಿನ್ನ ಮೈಯಲ್ಲಿ ಅರ್ಧವನ್ನು ನೀನು ಪಾರ್ವತಿ ದೇವಿಗೆ ಕೊಟ್ಬಿಟ್ಟೆ ಅಂತೆಲ್ಲ ಹಾಡಿದ್ದಾರೆ. ಆ ಅರ್ಧನಾರಿ, ಅರ್ಧ ಭಾಗ, ಅರ್ಧ ದೇಹ ನಾರಿಗಿತ್ತ ಶಿವನೇ, ಅರುಣಾಚಲೇಶ್ವರನೇ ಅಂತೆಲ್ಲ
ಹಾಡಿ ಹೋಗಲಿದ್ದಾರೆ. ಹಾಗಾಗಿ ಅರುಣಾಚಲ ಅಂದರೆ ದೇವಿಯೂ ಅಷ್ಟೇ, ಶಿವನೂ ಅಷ್ಟೇ, ಇಬ್ಬರೂ ಒಂದಾಗಿರುವ ಆ ಕ್ಷೇತ್ರ ಅದು. ಆ ಭಾವನೆಯಲ್ಲಿ ಇದ್ದ ಪುಟ್ಟ ವೆಂಕಟರಾಮ ಕಷ್ಟ, ತನ್ನ ಮನಸ್ಸಿನಲ್ಲಿ ಏನೋ ಒಂದು ನೋವು. ಪುಟ್ಟ ಹುಡುಗ, ತಂದೆ ಬೈದಿದ್ದಾರೆ, ಅಲ್ಲಿ ತನಕ ಬೈಯೋದಿಲ್ಲ. ತಂದೆ ಯಾತಕ್ಕೆ ಬೈದರು ಅಂತೆಲ್ಲ ಅವರು ತಂದೆಯನ್ನು ಕೇಳಕ್ಕೆ ಹೋಗಲಿಲ್ಲ. ಆದರೆ ತಂದೆದೆಲ್ಲ ನನ್ನದಲ್ಲವಾ, ಇವಾಗ ಮಕ್ಕಳಿಗೆ ಏನು ಗೊತ್ತು ಇದು ನಂದು ಇದು ನಂದಲ್ಲ ಅಂತ. ಆದರೆ ಕೇಳದೆ ಒಂದು ವಿಷಯವನ್ನು ಮುಟ್ಟಬಾರದು ಯಾರದೇ ಆದ್ರೂ. ಆ ಕೇಳದೆ ಅವರ ಒಂದು ವಿಷಯವಾಗಿದ್ದರೆ ಅದನ್ನು ನಾವು ಕೇಳದೆ ತಗೋಬಾರದು ಅಂತ ಒಂದು ಧರ್ಮದ ನೀತಿ ಇದೆ. ಅದನ್ನು ಭಗವಾನ್ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಭಗವಾನರ ಜೀವನ ನಾವು ನೋಡಿದ್ರೆ ಅಷ್ಟು ಧರ್ಮದ ಒಂದೊಂದು ಸಣ್ಣ ಸೂಕ್ಷ್ಮವಾದ ವಿಷಯ ಕೂಡ ಅದರಲ್ಲಿ ಪ್ರಕಾಶಮಾನವಾಗಿ ನಮಗೆ ತಿಳಿಯ ಬರುತ್ತದೆ. ಇದು ಒಂದು ರೀತಿಯ ಒಂದು ಹೇಳಿಕೆ, ನಮಗೆ ಒಂದು ಕಲಿಕೆ ಅಂತ ನಾವು ಹೇಳ್ಬೋದು. ಆದರೆ ನಾವು ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಆ ಭಗವಾನರೇ ಸ್ವತಃ ಅರುಣಾಚಲೇಶ್ವರನು, ಅವರೇ ಸ್ವತಃ ಶಿವನು. ಇನ್ಯಾತಕ್ಕೆ ಅವರು ಸಹಾಯಾಂಬಾಳನ್ನು ತಾಯಿ ಅಂದ್ರು, ಅಲ್ಲಿ ಯಾಕೆ ಹೋದ್ರು ಅನ್ನೋ ಒಂದು ರೀತಿಯಲ್ಲಿ ನಾವು ನೋಡಿದ್ರೆ ಇನ್ನೊಂದು ಕಲ್ಪನೆಯನ್ನು ನಾವು ಮಾಡ್ಕೋಬಹುದು. ಒಂದು ಕವಿ ಮನಕ್ಕೆ ಬರುವಂತಹ ಒಂದು ಕಲ್ಪನೆ ಏನಂದ್ರೆ, ಒಂದು ತುಳಸಿ ರಾಮಾಯಣಲ್ಲಿ ತುಳಸಿದಾಸ್ ಅವರು ಹೇಳ್ತಾರೆ ಶ್ರೀರಾಮಚಂದ್ರ ಮೂರ್ತಿಯ ಬಗ್ಗೆ. ಶ್ರೀರಾಮಚಂದ್ರ ಮೂರ್ತಿ ಒಂದು ದಿವಸ, ಪುಟ್ಟ ರಾಮಚಂದ್ರ ಮೂರ್ತಿ ಅವರು ಆಟ ಆಡದಲೇ ಅಳ್ತಾ ಕೂತಿದ್ರಂತೆ. ಯಾಕಪ್ಪ ಅಳ್ತಾ ಇದೆಯಾ ಅಂದ್ರೆ, ಯಾರು ನನ್ನ ಜೊತೆಗೆ ಕಣ್ಣ ಮುಚ್ಚಾಲೆ ಆಡೋದಿಲ್ಲ. ಅವ್ರು ಹೇಳ್ತಾರೆ, ನನ್ನ ಕಣ್ಗಳು ತುಂಬಾ ವಿಶಾಲವಾಗಿದೆ, ಏನೇ ನನ್ನ ಕೈಯನ್ನು ಇಟ್ಕೊಂಡು ನಾನು ಮುಚ್ಚಿದ್ರು ನನ್ನ ಕಣ್ಗಳು ಮುಚ್ಚಲ್ಲ, ನನ್ನ ಕಣ್ಣು ಮುಚ್ಚಲ್ಲ, ನಾನು ನೋಡ್ಬಿಡ್ತೀನಿ, ನನ್ನ ಕಣ್ಣು ತುಂಬಾ ವಿಶಾಲವಾಗಿದೆ ಅಂತ ಒಂದು ಕಲ್ಪನೆಯನ್ನು ಮಾಡಿದ್ದಾರೆ. ಆ ಕಲ್ಪನೆಯನ್ನು ನೋಡುತ್ತಾ ನನಗೂ ಅನ್ನಿಸ್ತು, ರಮಣ ಯಾತಕ್ಕೆ ಸಹಾಯಾಂಬ ಹಿಂದೆ ಹೋಗಿ ಬಚ್ಚಿಟ್ಕೊಂಡ ಅಂದ್ರೆ, ಅವನು ತನ್ನ ತಾಯಿ ಅಳಗಮ್ಮನ ಹತ್ರ ಹೇಳ್ತಾರೆ ಅಂತೆ, ಪುಟ್ಟ ರಮಣ, ಅಮ್ಮ ನಾನು ಕಣ್ಣ ಮುಚ್ಚಾಲೆ ನಾನು ಆಡಕ್ಕಾಗಲ್ಲ, ಯಾತಕ್ಕೆ ಪುಟ್ಟ ಅಂತ ಹೇಳಿದ್ರೆ, ಏನೋ ಗೊತ್ತಿಲ್ಲಮ್ಮ, ನನ್ನ ಸ್ನೇಹಿತರೆಲ್ಲ ನಾನು ಎಲ್ಲಿಗೆ ಹೋದರೂ ನನ್ನ ಒಂದು ಜ್ಯೋತಿ ಇದೆ ಅಂತೆ, ನನ್ನಲ್ಲಿ ಒಂದು ಪ್ರಕಾಶ ಇದೆ ಅಂತೆ, ಆ ಪ್ರಕಾಶದಿಂದ ನನ್ನನ್ನ ಕಂಡೇ ಹಿಡಿದ್ಬಿಡ್ತಾರೆ. ನಾನು ಎಲ್ಲೋಗಿ ಬಚ್ಚಿಟ್ಕೊಂಡ್ರು, ನಾನು ಪೂರ್ವದಲ್ಲಿ ನಾನು ಅವತ್ಕೊಂಡ್ರೆ ಆಹಾ ಸೂರ್ಯೋದಯ ಆಗೋಯ್ತು ಅಂತ ಅವರು ನನ್ನನ್ನ ಕಂಡು ಹಿಡಿದು ಬಿಡ್ತಾರೆ. ಪಶ್ಚಿಮದಲ್ಲಿ ನಾನು ಹೋದ್ರೆ ಸೂರ್ಯ ಉದಯ ಅಲ್ಲ ಅಸ್ತಮ ಆಗ್ತಾ ಇದೆಯೋ ಈಗ ಅಂತ ಹಾಗೂ ಕಂಡಿಡ್ಬಿಡ್ತಾರೆ. ನಾನು ಏನ್ ಮಾಡ್ಲಿ ಅಮ್ಮ, ಈ ಒಂದು ಕಷ್ಟ ನನಗೆ, ಅದಕ್ಕೂ ನಿನ್ನ ಸಹಾಯಾಂಬ ಹಿಂದೆ ಬಚ್ಚಿಟ್ಕೊಳಕ್ಕೂ ಏನಪ್ಪ ಸಂಬಂಧ ಅಂತ ತಾಯಿ ಕೇಳ್ತಾರೆ. ಅವಾಗ ಪುಟ್ಟ ರಮಣ ಹೇಳ್ತಾನೆ, ಅಮ್ಮ ನೀನ್ ಹೇಳ್ದೆ ಅಲ್ಲ ನನಗೆ ಸಹಾಯಾಂಬ ಮಾಯೆ, ಅವಳು ಎಲ್ರ ಕಣ್ಣನ್ನು ಮುಚ್ಚಿಸ್ತಾಳೆ ಅಂತ. ಆ 5 ಶಕ್ತಿಗಳ ಬಗ್ಗೆ ಮಾತಾಡಿದ್ರಲ್ಲ ನಂದಕುಮಾರ್ ಅವರು, ಈಶ್ವರ ಶಕ್ತಿಗಳು. ಆ ಒಂದು ಶಕ್ತಿ ಮಾಯೆಯ ಶಕ್ತಿ, ಎಲ್ಲರನ್ನೂ ಆ ಮಾಯೆಯಿಂದ ನಮ್ಮ ನಿಜ ಸ್ವರೂಪವನ್ನು ಒಂದು ರೀತಿಯಲ್ಲಿ ನಮಗೆ ಅದರ ಬಗ್ಗೆ ಮರೆವು ಉಂಟಾಗುವಂತೆ ಮಾಡುವುದು ಮಾಯೆಯ ಶಕ್ತಿ ಅಂತ ಹೇಳ್ತೀವಿ. ಆ ಮಾಯಾಶಕ್ತಿ ಅವಳಲ್ವಾ, ಹಾಗಾಗಿ ಅವಳ ಹಿಂದೆ ನಾನು ಔತ್ಕೊಂಡ್ರೆ ಅವಳು ಆ ಮಾಯೆ ಶಕ್ತಿಯಿಂದ ಯಾರಿಗೂ ನಾನು ಕಾಣದಂತೆ, ನನ್ನ ಪ್ರಕಾಶ ಕಾಣದಂತೆ ಮಾಡ್ಬಿಡ್ತಾಳೆ ಅಂತ ಅಲ್ಲಿ ನಾನು ಔತ್ಕೊಂಡೆ ಅಂತ ರಮಣ ಹೇಳ್ತಾನೆ ಅಂತನೂ ಒಂದು ಕವಿ ಕಲ್ಪನೆ ಬಂತು ನನಗೆ.
ಹಾಗೆ ಆ ಸಮಯದಲ್ಲಿ ನನಗೆ ಇನ್ನೊಂದು ಯೋಚನೆಯೂ ಕೂಡ ಬಂತು. ಇಂತಹ ಲೀಲೆಯೆಲ್ಲ ಆಡಿದರು ಭಗವಾನರು. ನಮಗೆ ಸಹಾಯಂಬ ಹತ್ರ ಹೋಗ್ಬೇಕು, ಜಗನ್ಮಾತೆ ಹತ್ರ ಹೋಗ್ಬೇಕು ಅಂತ ತೋರಿಸ್ಕೊಟ್ರು. ಆ ತಾಯಿ ಅಳಗಮ್ಮಳ ಒಂದು ಸೌಭಾಗ್ಯವನ್ನು ಕೂಡ ನನ್ನ ಮನಸ್ಸಲ್ಲಿ ನಾನು ಯೋಚಿಸಿದ್ದೆ. ಆ ತಾಯಿ ಅಳಗಮ್ಮ ಮಗು ಕಾಣೆಯಾಗಿರೋದ್ರ ಬಗ್ಗೆ ಖಂಡಿತ ಅತ್ತಿರುವರು ತುಂಬ ಒಂದು ಮನಸ್ಸಿನ ಕ್ಲೇಶವನ್ನು ಅನುಭವಿಸಿದ್ದಿರಬೇಕು. ಸುಂದರಮಯ್ಯರಿಗೂ ಒಂದು ರೀತಿಯಲ್ಲಿ ಆ ಗೊಂದಲ ಆಗಿರಬೇಕು. ಆದರೆ ಭಗವಾನರು ವಾಪಸ್ ಅಲ್ಲಿ ಸಿಕ್ಕಿದ ಮೇಲೆ, ಮನೆಗೆ ಹಿಂತಿರುಗಿದ ಮೇಲೆ ಅಳಗಮ್ಮ ಅವರು ಭಗವಾನರನ್ನು ತಬ್ಬಿಕೊಂಡಿರುತ್ತಾರಲ್ಲ, ಆ ಪ್ರಕಾಶವನ್ನು ತಬ್ಬಿಕೊಂಡಿರುತ್ತಾರೆ. ಅಂತಹ ಲೀಲೆಯನ್ನೆಲ್ಲ ಆಡಿರುವ ರಮಣನನ್ನು ತಾನು ನೋಡಿರುತ್ತಾರೆ ಆ ಅಳಗಮ್ಮ. ಎಂಥ ಒಂದು ಭಾಗ್ಯವನ್ನು ಮಾಡಿದರು. ಆ ಕೃಷ್ಣನ ತಾಯಿಯ ಬಗ್ಗೆ ಕವಿಗಳೆಲ್ಲ ಹಾಡ್ತಾರೆ. ಎಂತಹ ಭಾಗ್ಯವನ್ನು ಮಾಡಿದೆ ಅಮ್ಮ ನೀನು ಯಶೋದೆ, ಇಡೀ ಲೋಕವನ್ನೇ ತಾನು ಸೃಷ್ಟಿ ಮಾಡಿ ಅದರನ್ನ ತನ್ನ ಬಾಯಲ್ಲೇ ತೋರಿಸುವಂತಹ ಕೃಷ್ಣನನ್ನು ನೀನು ತೊಟ್ಟಿಲಲ್ಲಿ ಹಾಕಿ ತೂಗಿಸಿದೆ. ನೀನು ಅವನಿಗೆ ಊಟವನ್ನು ನೀಡಿದೆ, ಅವನಿಗೆ ಹಾಡನ್ನೆಲ್ಲ ಹಾಡಿದೆ, ಮಡಿಲಲ್ಲಿ ಕೂರಿಸಿಕೊಂಡೆ, ಅವನನ್ನು ತಬ್ಬಿಕೊಂಡೆ ಅಂತಹ ಒಂದು ಆ ಪ್ರಕಾಶ, ಅರುಣಾಚಲೇಶ್ವರನ ಪ್ರಕಾಶವೇ ರಮಣ ಅಲ್ಲವಾ? ಆ ಪ್ರಕಾಶ ಅಳಗಮ್ಮನ ಮುಂದೆ ಬಂದು ಅಳಗಮ್ಮನ ಒಂದು ಮಡಿಲಲ್ಲಿ ಕುಳಿತು ಅಳಗಮ್ಮನ ಕೈಯಾರೆ ಊಟವನ್ನು ಮಾಡಿ ಅಳಗಮ್ಮ ಆ ಜ್ಯೋತಿ ಸ್ವರೂಪನನ್ನು ತಬ್ಬಿಕೊಂಡಾಗ ಅರುಣಾಚಲೇಶ್ವರನ ಪಾದ ಆದಿ ಅಂತ್ಯವನ್ನು ಕಾಣದಂತಹ ಬ್ರಹ್ಮ ವಿಷ್ಣು ಅವರು ಅಲ್ಲಿ ತಿರುಚುಳಿಗೆ ಖಂಡಿತ ಬಂದು ಈ ಅದ್ಭುತವನ್ನು ನೋಡಲು ಆನಂದಿಸಲು ಬಂದಿರ್ತಾರೆ ಅಂತ ಒಂದು ಕವಿ ಕಲ್ಪನೆಯು ಕೂಡ ಮನಸ್ಸಿಗೆ ಬಂತು. ಅಂತಹ ಒಂದು ಸೊಗಸಾದ ಒಂದು ಜೀವನವನ್ನು ಭಗವಾನರು ತಿರುಚುಳಿಯಲ್ಲಿ ನಡೆಸ್ತಾ ಬಂದರು. ಆದರೆ ಇದೆಲ್ಲಕ್ಕೂ ಆಧಾರವಾಗಿ ಅವರ ಮನಸ್ಸಿನಲ್ಲಿ ಅರುಣಾಚಲ ಅರುಣಾಚಲ ಎನ್ನುವ ನಾಮದ ಸ್ಫುರಣ ಆ ಸದಾ ಸರ್ವಕಾಲ ಇತ್ತು. ಯಾರಿಗೂ ಅದರ ಬಗ್ಗೆ ಗೊತ್ತಿರಲಿಲ್ಲ. ಅಂದರೆ ಅವರು ಯಾರ ಹತ್ರನೂ ಅದರ ಬಗ್ಗೆ ಹೇಳ್ಕೊಂಡಿಲ್ಲ. ಅರುಣಾಚಲ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಆ ಮನಸ್ಸು ಸಂಪೂರ್ಣವಾಗಿ ಅರುಣಾಚಲನಲ್ಲಿ ಲೀನವಾಗಿತ್ತು ಅಂತ ವಿಶ್ವನಾಥ ಸ್ವಾಮಿ ಇನ್ನು ಮುಂದೆ ಬರುವ ಆ ಅಷ್ಟೋತ್ತರದ ನಾಮದಲ್ಲಿ ಹೇಳ್ತಾರೆ. ಮೊದಲು ತಾಯಿಯನ್ನು ಹೇಳಿ ಅದಾದ ನಂತರ ತಂದೆಯನ್ನು ಹೇಳ್ತಾರೆ. ಯಾಕಂದ್ರೆ ನಾವು ಮೊದಲೇ ಹೇಳಿರುವ ಹಾಗೆ ವಿಶ್ವನಾಥ ಸ್ವಾಮಿಯೇ ಗಣೇಶನನ್ನ ಅವರಿಗೆ ಹೇಳಿರುವ ಹಾಗೆ ತಂದೆಯನ್ನು ತೋರಿಸಿಕೊಡುವುದೇ ತಾಯಿ. ತಾಯಿ ಹೇಳ್ತಾರೆ, ನೋಡು ಇದು ಅಪ್ಪ. ಆ ತಾಯಿಯನ್ನು ಮಗು ಸ್ವಾಭಾವಿಕವಾಗಿ ಕಂಡುಹಿಡಿಯುತ್ತೆ. ಆಮೇಲೆ ತಾಯಿ ಆ ಪರಿಚಯ ಮಾಡಿಕೊಡ್ತಾರೆ. ಅದು ಯಾರು, ಅದು ನೋಡಿದ್ಯಾ, ಅದು ಅಪ್ಪ ಅಂತ ಹೇಳ್ಕೊಡ್ತಾರೆ. ಆವಾಗ ಅಮ್ಮ ಹೇಳ್ಕೊಡೋದನ್ನ ನಾವು ಪೂರ್ಣವಾಗಿ ನಂಬಿಕೆಯಿಂದ ನಾವು ಅದನ್ನ ಸ್ವೀಕರಿಸ್ಕೊಳ್ತೀವಿ. ತಾಯಿ ಹೇಳೋದನ್ನ ಮಗು, ಯಾವುದೇ ಮಗು ಆಗಿದ್ರೂ ತಾಯಿ ಏನ್ ಹೇಳ್ತಾಳೋ ಅದನ್ನ ಸಂಪೂರ್ಣವಾಗಿ ವಿಶ್ವಾಸದೊಡನೆ ಸ್ವೀಕರಿಸುತ್ತೆ. ಅದೇ ರೀತಿ ಜಗನ್ಮಾತೆಯೇ ನಮಗೆ, ನೋಡು ನೀನು ಭಕ್ತಿ ಭಾವದಿಂದ ಬರ್ತಾ ಇದೆಯಲ್ಲ, ಆ ಭಕ್ತಿ ಭಾವನೆಯೇ ತಾಯಿ. ಆದರೆ ನಿನ್ನ ತಂದೆಯಾದವನು ಜ್ಞಾನಸ್ವರೂಪಿ, ಅವನೇ ಅರುಣಾಚಲ. ನೋಡು ಇದೇ ಅರುಣಾಚಲ, ಇದೇ ನಿನ್ನ ನಿಜ ಸ್ವರೂಪ. ನೀನು ಈ ಅರುಣಾಚಲನ ಮಗ.
ಈ ಜ್ಞಾನ ಜ್ಯೋತಿಯ ಮಕ್ಕಳು, ನೀವೆಲ್ಲರೂ ಕೂಡ ಜ್ಞಾನ ಜ್ಯೋತಿಯ ಮಕ್ಕಳು ಅಂತ ಹೇಳ್ತಾರೆ. ಎಲ್ಲರೂ ಅಂತ ಹೇಳುವುದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬ ಜೀವಿ ಒಳಗೇನೋ ಆ ಒಂದೇ ನಾನಿನ ತತ್ವ ಇರೋದ್ರಿಂದ ಆ ಒಂದು ನಾನಿನ ತತ್ವವೇ ಅರುಣಾಚಲದ ಜ್ಞಾನ ಮಗು ಅಂತ ಹೇಳಬಹುದು. ಹಾಗೆಯೇ ಈ ಭಕ್ತಿ ಭಾವನೆ ಅನ್ನೋದು ಸಹಾಯಾಂಬಳ ಹತ್ರ ನಾವು ಹೋಗುವ ಸಹಾಯಾಂಬಳ ಸಹಾಯವನ್ನು ನಾವು ನಮ್ಮ ಜೀವನದಲ್ಲಿ ತಗೊಳ್ಳುವಂತಹ ಒಂದು ದಾರಿ. ಆ ಭಕ್ತಿ ಭಾವನೆಯಿಂದ ನಾವು ಒಳಗೆ ತಿರುಗಿದಾಗ ಅಲ್ಲಿ ನಮ್ಮ ನಿಜವಾದ ತಂದೆಯಾದ ಅರುಣಾಚಲೇಶ್ವರ ನಮಗೆ ಕಂಡು ಬರುತ್ತಾನೆ. ಮತ್ತೆ ತನ್ನಲ್ಲೇ ನಮ್ಮನ್ನು ಲೀನಗೊಳಿಸುತ್ತಾನೆ. ಅವನೇ ಲೀನಗೊಳಿಸುವುದು, ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಆದರೂ ನಾವು ಅದಕ್ಕೆ ಸಿದ್ಧರಾಗಿರಬೇಕು. ಆ ಐಕ್ಯತೆಯನ್ನು ನಾವು ಬಯಸಬೇಕು, ಅಷ್ಟೇ ಮಾಡಬೇಕು ನಾವು. ಅದೂ ಕೂಡ ಅವನ ಅಪಾರವಾದ ಕರುಣೆಯಿಂದ ಆಗುತ್ತೆ ಅನ್ನೋ ನಿಶ್ಚಯದಿಂದ ಅವನಿಗೆ ಮತ್ತೆ ಮತ್ತೆ ನಾವು ಪ್ರಣಾಮಗಳನ್ನು ಸಲ್ಲಿಸುತ್ತಿರೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಈಗ ಅಕ್ಷರ ವರ್ಣಮಾಲೆಯ ಸಾಲುಗಳು ಉಜ್ವಲ್ ಜಗದೀಶ್ ಹಾಗೂ ಸ್ವಪ್ನಾ ಗಣೇಶ್ ಅವರಿಂದ. ಓಂ ನಮೋ ಭಗವತೆ ಶ್ರೀರಮಣಾಯ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಮನೆಯಿಂದೆಳೆದು ಮನದಲ್ಲಿ ಸೇರಿದ ಅನಂತ ನಿಲಯನೆ ಅರುಣಾಚಲ. ನಿನ್ನ ರಹಸ್ಯವ ಬಯಲು ಮಾಡಿದೆನು ಮನ್ನಿಸಿ ಸಲಹೋ ಅರುಣಾಚಲ. ಬೋಧಿಸು ವೇದಾಂತದ ನಿಜದರಿವನು ವೇದ ಸಾರವನು ಅರುಣಾಚಲ. ನಿಂದ ಸ್ತುತೀತ ಸೈಸಿ ಶಿರದಿ ಅರವಿಂದ ಕರವ ನಿಡು ಅರುಣಾಚಲ. ಮಂಜು ಕರಗುವಲು ನೀರೊಳು ಭಕ್ತನ ತುಂಬಿಕೊ ನಿನ್ನೊಳು ಅರುಣಾಚಲ. ನೆನದ ಗಳಿಗೆ ನೀ ಬಿಗಿದೆ ಕೃಪೆಯಲಿ ಬಿಡುವುದು ಕುಣಿಕೆ ಅರುಣಾಚಲ. ಸ್ಮರಿಸಿದೊಡನೆ ನೀ ಕೃಪಾ ಜಾಲದಲ್ಲಿ ಹಿಡಿದೆ ಜೇಡನೊಲು ಅರುಣಾಚಲ. ನಿನ್ನ ನಾಮವನು ಕೇಳುವ ಜನಕ್ಕೆ ನಾಗಣ್ಯ ಸೇವಕನು ಅರುಣಾಚಲ. ನನ್ನಂತಹ ಸಹಾಯಕ ದೀನರ ಮನ್ನಿಸು ಸಂತತ ಅರುಣಾಚಲ. ಕೇಳಿಹೆ ಪ್ರಿಯ ಭಕ್ತರ ಸವಿ ಸ್ತೋತ್ರವ ಕೇಳಿ ಕಿರುನುಡಿ ಅರುಣಾಚಲ. ಬಡನುಡಿಗಳ ನೀ ಸಹಿಸಿ ಸ್ವೀಕರಿಸು ಸಹನಾಚಲ ನೀ ಅರುಣಾಚಲ. ಈ ಶ್ರೀಮಾಲೆಯ ತೊಡಿಸುವೆ ನಿಶ್ಚಲ ಭಕ್ತಿಯ ನೀಡೈ ಅರುಣಾಚಲ. ಈ ಶ್ರೀಮಾಲೆಯ ತೊಡಿಸುವೆ ನಿಶ್ಚಲ ಭಕ್ತಿಯ ನೀಡೈ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲನೋ ಬಾಳಲಿ ಭಕ್ತರುಗಳು ಬಾಳಲಿ. ಅಕ್ಷರವರ್ಣಮಾಲೆಯು ಬಾಳಲಿ. ನಮೋ ರಮಣ. ನಮೋ ರಮಣ. ಇಂದಿನ ಸತ್ಸಂಗದ ಮುಕ್ತಾಯ
ಭಗವಾನಿಗೆ ಅಷ್ಟೋತ್ರ ಪೂಜೆಯಿಂದ ಪೂಜೆ ನಮ್ಮ ದಕ್ಷಿಣ ಬೆಂಗಳೂರಿನ ವಿಭಾಗವಾದ ಪಲಾಕುತ್ತಿನಲ್ಲಿ ನಡೆಯುತ್ತದೆ. ಉಷಾ ನಂದಕುಮಾರ್ ಅವರು ಪೂಜೆಯನ್ನು ಭಗವಾನರಿಗೆ ನೀಡ್ತಾರೆ, ಅಷ್ಟೋತ್ರ ಪೂಜೆಯನ್ನು. ಅದರ ಪಠಣವನ್ನು ಉಮಾ ಅಶ್ವಥ್ ಅವರು ಮತ್ತು ರೇವತಿ ಶಂಕರ್ ಅವರು ಮತ್ತು ವೈಭವ್ಜಿ ಮತ್ತು ಪ್ರಾರ್ಥನಾ ಅವರು ಮಾಡ್ತಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿಃ ಅಪಾರತ್ ಸತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಷೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿದಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥ ಸ್ಥಳೋಸ್ಥಿತಾಯ ನಮಃ. ಓಂ ಪರಾಶರ ಕುಲೋತ್ತಂಸಾಯ ನಮಃ. ಓಂ ಸುಂದರಾರ್ಯ ತಪಃಫಲಾಯ ನಮಃ. ಓಂ ಕಮನೀಯ ಸುಚಾರಿತ್ರಾಯ ನಮಃ. ಓಂ ಸಹಾಯಾಂಬಾ ಸಹಾಯವತೆ ನಮಃ. ಓಂ ಶೋಣಾಚಲ ಮಹೋಲೀನ ಮಾನಸಾಯ ನಮಃ. ಓಂ ಸ್ವರ್ಣಹಸ್ತಕಾಯ ನಮಃ. ಓಂ ಶ್ರೀಮದ್ವಾದಶಾಂತ ಮಹಾಸ್ಥಲೆ ಲಬ್ಧ ವಿದ್ಯೋದಯಾಯ ನಮಃ. ಓಂ ಮಹಾಶಕ್ತಿ ನಿಪೇತೇನ ಪ್ರಬುದ್ಧಾಯ ನಮಃ. ಓಂ ಪರಮಾರ್ಥವಿದೇ ನಮಃ. ಓಂ ತೀವ್ರಾಯ ನಮಃ. ಓಂ ಪಿತೃಪದಾನ್ವೇಷಿಣೇ ನಮಃ. ಓಂ ಇಂದುಮೌಳಿನಾ ಪಿತೃಮತೆ ನಮಃ. ಓಂ ಪಿತುರಾದೇಶತಃ ಶೋಣಶೈಲಂ ಪ್ರಾಪ್ತಾಯ ನಮಃ. ಓಂ ತಪೋಮಯಾಯ ನಮಃ. ಓಂ ಉದಾಸೀನಾಯ ನಮಃ. ಓಂ ಮಹಾಯೋಗಿನೇ ನಮಃ. ಓಂ ಮಹೋತ್ಸಾಹಾಯ ನಮಃ. ಓಂ ಕುಶಾಗ್ರಹೀಯೇ ನಮಃ. ಓಂ ಶಾಂತ ಸಂಕಲ್ಪ ಸಂಭ್ರಮಾಯ ನಮಃ. ಓಂ ಸುಸಂದೃಶೇ ನಮಃ. ಓಂ ಸವಿತ್ರೇ ನಮಃ. ಓಂ ಸ್ಥಿರಾಯ ನಮಃ. ಓಂ ತಪಕ್ಷಪಿತ ಸರ್ವಾಂಗಾಯ ನಮಃ. ಓಂ ಪುಲ್ಲಾಂಬುಜ ವಿಲೋಚನಾಯ ನಮಃ. ಓಂ ಚಂದ್ರಿಕಾಸಿತವಾಸಸ್ತ್ರೀ ಮಂಡಿತಾನನ ಮಂಡಲಾಯ ನಮಃ. ಓಂ ಚೂತವಾಟ್ಯಾಂ ಸಮಾಸೀನಾಯ ನಮಃ. ಓಂ ಚೂಣಿತಾಕಿಲ ವಿಭ್ರಮಾಯ ನಮಃ. ಓಂ ವೇದ ವೇದಾಂತ ತತ್ವಜ್ಞಾಯ ನಮಃ. ಓಂ ಚಿನ್ಮುದ್ರಿಣೇ ನಮಃ. ಓಂ ತ್ರಿಗುಣಾತಿಗಾಯ ನಮಃ. ಓಂ ವಿರೂಪಾಕ್ಷ ಗುಹಾವಾಸಾಯ ನಮಃ. ಓಂ ವಿರಾಜದಚಲಾಕೃತಯೇ ನಮಃ. ಓಂ ಉದ್ದೀಪ್ತನಯನಾಯ ನಮಃ. ಓಂ ಪೂರ್ಣಾಯ ನಮಃ. ಓಂ ರಚಿತಾಚಲತಾಂಡವಾಯ ನಮಃ. ಓಂ ಗಂಭೀರಾಯ ನಮಃ. ಓಂ ಪರಮಾಚಾರ್ಯಾಯ ನಮಃ. ಓಂ ಸುಪ್ರಸನ್ನಾಯ ನಮಃ. ಓಂ ಅಭಯಪ್ರದಾಯ ನಮಃ. ಓಂ ದಕ್ಷಿಣಾಸ್ಯ ನಿಭಾಯ ನಮಃ. ಓಂ ಧೀರಾಯ ನಮಃ. ಓಂ ದಕ್ಷಿಣಾಭಿಮುಖಾಯ ನಮಃ. ಓಂ ಸ್ವರಾಜೇ ನಮಃ. ಓಂ ಮಹರ್ಷಯೇ ನಮಃ. ಓಂ ಭಗವತೆ ನಮಃ. ಓಂ ಈಡ್ಯಾಯ ನಮಃ. ಓಂ ಭೂಮವಿದ್ಯಾವಿಶಾರದಾಯ ನಮಃ. ಓಂ ವಿಮಲಾಯ ನಮಃ.
ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सत्यदृशे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयार्णवाय नमः। ॐ श्रीशोणाचलहृद्भूतस्कन्दाश्रमनिकेतनाय नमः। ॐ सद्दर्शनोपदेष्ट्रे नमः। ॐ सद्भक्तवृन्दपरिवृताय नमः। ॐ गणेशमुनिभृङ्गेन सेविताङ्घ्रिसरोरुहाय नमः। ॐ गीतोपदेशसारादिग्रन्थसञ्चिन्न संशयाय नमः। ॐ वर्णाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः। ॐ महाभागाय नमः। ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्राय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनादगसंहारिणे नमः। ॐ मौनेन स्वात्मबोधकाय नमः। ॐ ऋच्चान्तिकरसान्निध्याय नमः। ॐ स्मरणाद्बन्धमोचकाय नमः। ॐ अनन्तस्तिमिरचण्डांशवे नमः। ॐ संसारार्णवतारकाय नमः। ॐ षोडाग्निशस्तुतिर्दष्टे नमः। ॐ आर्धविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शुभ्रगौरीवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ भवरोगभिषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ये नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः स्मृत्याजनिं प्राप्यत दिव्यानुग्रह सुप्रवाह विवश तादात्म्यभावं गतः निर्निष्ठस्वगभीरनित्यतपसा लोकान् पुनासे कराट् तस्मै श्रीरमणाय ते नमः लोकोत्तर ज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावरण नमो महर्षि। नमो महर्षि दर्शनसुखमङ्गलमुख सकलजीवहितसम्मुख ब्रह्मसङ्घीये सदा तुष्ट सदा हृष्ट सदा शिवानन्दपुष्ट परममहर्षि ब्रह्मनिष्ठ समदर्शी। नमो 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 रमण सदाशिवप्रभावरण नमो महर्षि। नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡು ತೆಮ್ಮ ಕೊರೆಯ ತಣಿಸಲೈ
ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ. ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ. ನಮೋ 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 ರಮಣ ಸದಾಶಿವ ಪ್ರಭಾವರಣ. ನಮೋ ಮಹರ್ಷಿ ನಮೋ ಮಹರ್ಷಿ.